ನಮಸ್ಕಾರ ವೀಕ್ಷಕರ, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರ, ಇವತ್ತಿನ ಚರ್ಚಾ ವಿಷಯ ಒಂದ್ ಕಡೆ ಚರ್ಚೆ ಮಾಡಲೇಬೇಕಾಗಿರುವಂತಹ ವಿಷಯ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಿಫೋರ್ ದ್ಯಾಟ್ ಐ ವಾಂಟ್ ಟು ಕ್ಲಿಯರ್ ಒನ್ ಥಿಂಗ್. ಕರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ, ನಾವು ಇವತ್ತಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಚರ್ಚಾ ವಿಷಯ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯ ಒಂದು ಪಕ್ಷ ಆಗಿರ್ಬೋದು ಅಥವಾ ಆ ಪಕ್ಷದ ಮುಖಂಡ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಿರುವುದಿಲ್ಲ. ಬದಲಾಗಿ ಒಂದು ಸಮಾಜದ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ನಿಜ ಸಂದೇಶಗಳನ್ನು, ಸತ್ಯ ಸಂದೇಶಗಳನ್ನು ನಾವು ಸಮಾಜಕ್ಕೆ ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಎಡವುತ್ತಿದೆ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬಂದ್ರೆ ಅದರ ಬಗ್ಗೆ ಸುದ್ದಿ ಬಿತ್ತರಿಸುವಂತಹ ಕೆಲಸವನ್ನು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಕರಾವಳಿಯ ಜನರಿದ್ದಾರೆ, ಅದೇ ರೀತಿ ಎಲ್ಲಾ ಜನರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ. ನೀವು ಕೂಡ ಕರೆ ಮಾಡಬಹುದು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಎಸ್, ಎಲ್ಲಿದ್ದೀಯಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಸ್ ವೀಕ್ಷಕರೇ, ಎಲ್ಲಿದ್ದೀಯಪ್ಪ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ, ಅನೇಕ ಜನರಿಗೆ ಗೊತ್ತಿದೆ. ನಾನು ಇದರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ. ಏನಿದು ಎಲ್ಲಿದ್ದೀಯಪ್ಪ ಅಂತ ಹೇಳಿದ್ರೆ ಅನೇಕ ಜನರಿಗೆ ಗೊತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಧೂಳೆಬ್ಬಿಸಿದಂತಹ ವಿಡಿಯೋ, ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಡಿಯೋ, ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಪೇಜ್ಗಳಲ್ಲಿ ಹರಿದಾಡಿದಂತಹ ವಿಡಿಯೋ, ದೊಡ್ಡ ಮಟ್ಟದಲ್ಲಿ ಒಬ್ಬ ಮುಖಂಡನ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಮಾಡಿದಂತಹ ವಿಡಿಯೋ ಅನ್ನುವಂಥದ್ದು ಒಂದ್ ಕಡೆ. ಅದೇ ರೀತಿ ಅನೇಕ ಜನರು ನಗೆ ಒಂದು ಗಡಲಲ್ಲಿ ತೇಲಿದಂತಹ ವಿಡಿಯೋ ಅನ್ನುವಂಥದ್ದು ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ನಾವು ಮಾತನಾಡಬೇಕು. ನಮ್ಮ ಕಳಕಳಿ ಏನು, ಇವತ್ತಿನ ಈ ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಬೇಕು ಅಥವಾ ನಾವು ಪ್ರಸರಣ ಮಾಡಬೇಕು ಅಂತ ಇದ್ರೆ ಒಂದು ಗಟ್ಟಿಯಾಗಿರುವಂತಹ ಒಂದು ಉದ್ದೇಶ ಇದೆ. ಕರಾವಳಿಯ ಸಂಸ್ಕೃತಿ, ಆಚಾರ, ವಿಚಾರಗಳ ಆಧಾರದ ಮೇಲೆ ಇವತ್ತಿನ ನಾವು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಕ್ಷಗಾನ ಅನ್ನುವಂಥದ್ದು ತಮಗೂ ಕೂಡ ಗೊತ್ತೇ ಇದೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಬರುತ್ತೆ. ಯಕ್ಷಗಾನ ಅಂತ ಹೇಳುವಾಗ ದೇಶ ವಿದೇಶಗಳಿಗೆ ಅದರದೇ ಆಗಿರುವಂತಹ ಮಹತ್ವ ಇದೆ. ಅನೇಕ ಜನರು ಮರ್ಯಾದೆ ಕೊಡ್ತಾರೆ. ಯಕ್ಷಗಾನ ಅಂತ ಹೇಳುವಾಗ ಕರ್ನಾಟಕದ ಗಂಡು ಕಲೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇದರಲ್ಲಿ ದೈವಿ ಕಲೆ ಇದೆ ಅನ್ನುವಂತಹ ಮಾತುಗಳು. ದೈವಿ ಕಲೆ ಇರುವಂಥದ್ದು ನಮ್ಮ ಯಕ್ಷಗಾನ. ಅದೇ ರೀತಿ ದೇವಸ್ಥಾನಗಳಲ್ಲಿ ಹರಕೆಯ ರೂಪದಲ್ಲಿ ಯಕ್ಷಗಾನ ಮಾಡ್ತಾರೆ. ದೈವಿ ಶಕ್ತಿ ಇದೆ ಅನ್ನುವಂಥದ್ದು ಒಂದ್ ಕಡೆ. ಬೆಳಕಿನ ರೂಪದಲ್ಲಿ ಕೊಡುವಂತಹ ಸೇವೆ, ದೇವರಿಗೆ ಕೊಡುವಂತಹ ಸೇವೆ, ಅದು ಯಕ್ಷಗಾನ. ಆದ್ರೆ ಬರಬರುತ್ತಾ ಆಧುನಿಕತೆಯ ಭರಾಟೆಯಲ್ಲಿ ಅಥವಾ ರಾಜಕೀಯ ಅನ್ನುವಂತಹ ಜಂಜಾಟದಲ್ಲಿ ನಮ್ಮ ಯಕ್ಷಗಾನ ಬದಲಾಗ್ತಾ ಇದೆಯಾ? ನಿಜವಾಗ್ಲೂ ಕೂಡ ಇದು ಸರಿಯಾಗಿರುವಂತಹ ದಾರಿಯಲ್ಲಿ ಹೋಗ್ತಾ ಇದೆಯಾ? ಆದ್ರೂ ಕೂಡ ಹೋಗ್ತಾ ಇದೆ ಅಥವಾ ಇಲ್ದಿದ್ರು ಕೂಡ ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇಲ್ವಾ? ಏನಾಗ್ತಾ ಇದೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಚಾರ ವಿಚಾರದ ಬಗ್ಗೆ ಇದು ಇವತ್ತಿನ ಡಿಬೇಟ್. ಎಸ್, ನಿಜವಾಗ್ಲೂ ಕೂಡ ಏನಾಗಿದೆ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಎಲ್ಲಿದ್ದೀಯಪ್ಪ ಇದರ ಹಿಂದಿರುವಂತಹ ರಹಸ್ಯ ಏನು, ಮರ್ಮ ಏನು ಅನ್ನುವಂಥದ್ದು ನೋಡ್ಕೊಂಡು ಬನ್ನಿ. ಯಕ್ಷಗಾನದಲ್ಲೂ ನಿಖಿಲ್ ಎಲ್ಲಿದ್ದೀಯಪ್ಪ ಹಾಸ್ಯ ತುಣುಕು. ಯಕ್ಷರಂಗದಲ್ಲಿ ಕೇಳಿ ಬರ್ತಾ ಇದೆ ಪರವಿರೋಧ ಚರ್ಚೆ. ಕರಾವಳಿಯ ಗಂಡುಕಲೆ ಯಕ್ಷಗಾನದಲ್ಲೂ ಈ ಹಾಸ್ಯ ತುಣುಕು ಇಣುಕು ಹಾಕಿದೆ. ತಂದೆ ಮಗನ ಸಂಭಾಷಣೆ ಯಾವ ರೀತಿ ನಗುಬುಗ್ಗೆ ಹರಿಸಿತು ಅನ್ನೋದಕ್ಕೆ ಈಗ ಕರಾವಳಿಯಾದ್ಯಂತ ಹರಿದಾಡುತ್ತಿರುವ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿಯ ಪ್ರಸಂಗದ ತುಣುಕು ಸಾಕ್ಷಿಯಾಗಿದೆ. ನಾನು ಇಲ್ಲಿದ್ದೇನಪ್ಪ. ಓ, ನಿಂಗೆ ಬಿರಿದು ಕೊಟ್ಟ ತಕ್ಷಣ ಹೋಗಿ ನೀನು ಹಳ್ಳಿಯ ಜನರ ಮಧ್ಯೆ ಸೇರ್ಕೊಂಡಿದ್ಯಾ ಮಗ? ಜನರ ಮಧ್ಯದಲ್ಲಿ ಇಲ್ಲಪ್ಪ. ಯಾನು ಪ್ರಶಂಸದ ಸರತನ್ನಲ್ಲ ಮರುವಿನಲ್ಲ ಒಟ್ಟುಕೊಳ್ಳುದು ನಿಂಗೊಂದುಲ್ಲೇ. ಬಾ ಮಗ ಬಾ, ನಮ್ಮ ಎಲ್ಲ ಆಶೀರ್ವಾದ ನಿನ್ ಮೇಲೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಂಗೆ ಹೇಳ್ತೇನೆ ಮಗ. ಮಗ ವಾಮನ ಕಾಣಿಸ್ತಾ ಇಲ್ಲ. ವಾಮನ ಎಲ್ಲಿದ್ಯಾ? ಅಪ್ಪ ನಾನು ಇಲ್ಲಿದ್ದೇನಪ್ಪ. ಓ, ನಿಂಗೆ ಬಿರಿದು ಕೊಟ್ಟ ತಕ್ಷಣ ಹೋಗಿ ನೀನು ಹಳ್ಳಿಯ ಜನರ ಮಧ್ಯೆ ಸೇರ್ಕೊಂಡಿದ್ಯಾ ಮಗ? ಜನರ ಮಧ್ಯದಲ್ಲಿ ಇಲ್ಲಪ್ಪ. ಯಾನು ಪ್ರಶಂಸದ ಸರತನ್ನಲ್ಲ ಮರುವಿನಲ್ಲ ಒಟ್ಟುಕೊಳ್ಳುದು ನಿಂಗೊಂದುಲ್ಲೇ. ಬಾ ಮಗ ಬಾ, ನಮ್ಮ ಎಲ್ಲ ಆಶೀರ್ವಾದ ನಿನ್ ಮೇಲೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಂಗೆ ಹೇಳ್ತೇನೆ ಮಗ. ಅದರಲ್ಲೂ ಈ ಹಾಸ್ಯದ ತುಣುಕು ಪ್ರಸಿದ್ಧ ಹಾಸ್ಯ ಕಲಾವಿದರ ಬಾಯಲ್ಲಿ ವಿಭಿನ್ನವಾಗಿ ಯಕ್ಷಪ್ರಿಯರನ್ನು ತಲುಪಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗೊಳಗಾಗಿ ಹಾಸ್ಯಕ್ಕೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯ ಈ ಋತುವಿನ ಜನಪ್ರಿಯ ಯಕ್ಷಗಾನ ಪ್ರಸಂಗ ಬೊಳ್ಳಿದ ಬುಲ್ಗುಡಿಯಲ್ಲಿ ಈ ಹಾಸ್ಯದ ತುಣುಕು ಕಾಣಿಸಿಕೊಂಡಿದೆ. ಖ್ಯಾತ ಹಾಸ್ಯ ಕಲಾವಿದರಾದ ಪ್ರಸನ್ನ ಶೆಟ್ಟಿ ಬೈಲೂರು, ಕಡಬ ಶ್ರೀನಿವಾಸ ರೈ ಯಕ್ಷ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರೆ ಸಭಿಕರ ಮಧ್ಯೆಯಿಂದ ಖ್ಯಾತ ಹಾಸ್ಯ ಕಲಾವಿದ ದಿನೇಶ್ ಕೊಡಪಡವು ನಟಿಸಿದ್ದಾರೆ.
ಯಕ್ಷಗಾನದ ಚೌಕಟ್ಟು ಮೀರದಂತೆ ಹಾಗೂ ಯಾರಿಗೂ ನೋವಾಗಬಾರದೆನ್ನುವ ದೃಷ್ಟಿಕೋನದಿಂದ ಯಥಾವತ್ತಾಗಿ ಸಂಭಾಷಣೆ ಗೊತ್ತು ಮಾಡದೆ ವಾಮನ ಎಲ್ಲಿದ್ದೀಯಾ, ನೀನು ಬಿರುದು ಸಿಕ್ಕಿದ ಕೂಡಲೇ ಜನರ ಮಧ್ಯೆ ಹೋಗಿ ಕೂತಿದ್ಯಾ ಮಗ ಎನ್ನುವ ಕಾಲ್ಪನಿಕ ಸಂಭಾಷಣೆ ನಡೆಯುತ್ತೆ. ಇದು ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿ ನಡುವಿನ ಸಂಭಾಷಣೆಯಂತೆ ಭಾಸವಾಗುತ್ತಿದ್ದು ಯಕ್ಷಾಭಿಮಾನಿಗಳ ಅಚ್ಚುಮೆಚ್ಚಿನ ಟ್ರೋಲ್ ತುಣುಕಾಗಿ ಹರಿದಾಡತೊಡಗಿದೆ. ನಾಟಕದಲ್ಲೂ ಸದ್ದು ಮಾಡ್ತಾ ಇದೆ ಎಲ್ಲಿದ್ದೀಯಪ್ಪ ಡೈಲಾಗ್. ಇನ್ನು ಇದೇ ಮಾದರಿಯಲ್ಲಿ ನಾಟಕದ ತಂಡದ ತುಣುಕೊಂದು ಸದ್ಯ ಕರಾವಳಿಯಲ್ಲಿ ವೈರಲ್ ಆಗುತ್ತಿದ್ದು, ಈ ತುಣುಕಿನಲ್ಲಿ ಕೇಶವ ಎಲ್ಲಿದ್ದೀಯಪ್ಪ ಎನ್ನುವ ಮೂಲಕ ದೃಶ್ಯಗಳಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಕೇಶವ ಕೇಶವ ಎಲ್ಲಿದ್ಯಪ್ಪ? ಯಾರದು? ಕೇಶವ ಕೇಶವ ಎಲ್ಲಿದ್ಯಪ್ಪ? ನಾನು ನಿಮ್ಮ ಪ್ರೀತಿಯ ಜನರ ಮಧ್ಯೆ ಇದ್ದೇನೆ. ಓಹೋ ಹೋ ಹೋ, ಜನರು ನಿನಗೆ ನಾಟಕ ಕೊಟ್ಟ ಕೂಡಲೇ ನೀನು ಅವರೊಂದಿಗೆ ಬೆರೆತು ಹೋದೆಯಾ? ಏ ಭಾಷೆಗೆಟ್ನವ, ನಿನ್ನ ಅಪ್ಪ ಅವಲ್ಲ, ಇಲ್ಲಿ ರಾಜ ಸಾಯ್ತಾನೆ, ಬೇಗ ಬಾರ ಸಂತೆ. ಕರ್ನಾಟಕ ಕಾರ್ಮಿಕರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಠಾಣೆಯಲ್ಲಿ ಕಲೆಗೆ ಮತ್ತು ಕಲಾವಿದರನ್ನು ಮತ್ತು ಯಕ್ಷಪ್ರಿಯರನ್ನು ಅವಮಾನಿಸಿ ಮತ್ತು ಅಸಂಬದ್ಧ ಮಾತನ್ನು ಆಡಿದ್ದಾರೆ ಎಂಬ ಆರೋಪದಡಿ ಒಬ್ಬರು ಹಾಸ್ಯ ಕಲಾವಿದನ ಮೇಲೆ ದೂರು ದಾಖಲಿಸಿದ್ದಾರೆ. ಯಕ್ಷಗಾನದಲ್ಲೂ ನಿಖಿಲ್ ಎಲ್ಲಿದ್ಯಪ್ಪ ಹಾಸ್ಯ ತುಣುಕು. ಯಕ್ಷರಂಗದಲ್ಲಿ ಕೇಳಿ ಬರ್ತಾ ಇದೆ ಪರವಿರೋಧ ಚರ್ಚೆ. ಎಸ್ ವೀಕ್ಷಕರೇ, ಇದು ಎಲ್ಲಿದ್ಯಪ್ಪ ಅನ್ನುವಂತಹ ಸಂಭಾಷಣೆ ಹಿಂದಿರುವಂತಹ ರಹಸ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಅಂತ ಹೇಳುವಾಗ ಯಕ್ಷಗಾನ ಅನ್ನುವಂಥದ್ದು ಕರ್ನಾಟಕದ ಗಂಡು ಕಲೆ, ಅದರಲ್ಲೂ ಕೂಡ ಸಂಸ್ಕೃತಿ, ಆರಾಧನೆ, ಆಚಾರ, ವಿಚಾರ ಎಲ್ಲವೂ ಕೂಡ ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಅನ್ನುವಂಥದ್ದು ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈ ಹಿಂದೆ ಕೂಡ ನಾವು ಕೇಳಿದ್ವಿ, ನೀವು ಕೂಡ ನೋಡಿರ್ಬೋದು, ಇವನರ್ವ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಅದೇ ರೀತಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಅಂತ ಹೇಳಿದ್ರೆ, ನೀನು ನರೇಂದ್ರನಂತ ಜಾಗರಣ ವೇದಿಕೆ ಹಾಗೆ ಒಂದು ತಂಡ ಕಟ್ಟು ಅನ್ನುವಂಥದ್ದು, ಕೇಸರಿ ತಂಡ ಕಟ್ಟು ಅನ್ನುವಂಥದ್ದು, ಅದನ್ನು ಹೇಳ್ತಾ ಇದ್ರು. ನರೇಂದ್ರ ಮೋದಿ ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದೇ ಒಂದು ಪ್ರಶ್ನೆ ಬರುತ್ತೆ, ಎಲ್ಲ ಯಕ್ಷಗಾನ ಕಲಾವಿದರು ಅಥವಾ ಬಹಳ ಆಲ್ಮೋಸ್ಟ್ ಕಲಾವಿದರು ಬಲಪಂಥೀಯರೇ ತುಂಬಿದ್ದಾರಾ ಇದರಲ್ಲಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಅದೇ ರೀತಿ ನಾನು ಬಿಫೋರ್ ದಟ್ ಒಂದು ಕ್ಲಿಯರ್ ಮಾಡಬೇಕು. ಮೊದಲನೇದಾಗಿ ನಾನು ಕ್ಲಿಯರ್ ಮಾಡಿದೆ, ಇವತ್ತಿನ ಒಂದು ಚರ್ಚೆ ನಮ್ಮ ಒಂದು ಜಾನಪದ ಕಲೆ, ಸಂಸ್ಕೃತಿ, ಆಚಾರ, ವಿಚಾರಗಳ ಬಗ್ಗೆ ಯಾವುದೋ ಒಂದು ಪಕ್ಷ ಅಥವಾ ಯಾವುದೋ ಒಂದು ಮುಖಂಡನನ್ನು ಅಪಹಾಸ್ಯ ಮಾಡಬೇಕಾಗಿರುವಂತಹ ಉದ್ದೇಶ ನಮ್ಮಲ್ಲಿಲ್ಲ. ಜವಾಬ್ದಾರಿಯುತ ಮಾಧ್ಯಮವಾಗಿ ನಮ್ಮ ಜಾನಪದ ಕಲೆ, ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಅರಿವು ಮೂಡಿಸುವಂತಹ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಅಂಡ್ ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ. ಕರೆ ಮಾಡಬಹುದು, ಮಾತನಾಡಬಹುದು. ಸೊ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ರೆ ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ಜಿತೇಂದ್ರ ಕುಂದೇಶ್ವರ್ ಅವರು, ಪತ್ರಕರ್ತರು, ಹವ್ಯಾಸಿ ಯಕ್ಷಗಾನ ಕಲಾವಿದರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಕುಮಾರ್ ಮಾಲೆಮರ್ ಅವರು, ಯಕ್ಷಗಾನ ಪ್ರೇಮಿ, ಸಾಮಾಜಿಕ ಕಾರ್ಯಕರ್ತರು, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಯಕ್ಷಗಾನ ಕಲಾವಿದರಾಗಿರುವಂತಹ ವಿಜಿತ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ಮಾತನಾಡ್ತಾ ಇದ್ದೇವೆ, ಯಕ್ಷರಂಗದಲ್ಲಿ ಮಾತ್ರ ಅಲ್ಲ, ನಾಟಕದಲ್ಲೂ ಕೂಡ ಒಂದು ಡೈಲಾಗ್ ಕೇಳಿ ಬರ್ತಾ ಇತ್ತು, ಎಲ್ಲಿದ್ದೀಯಪ್ಪ ಅನ್ನುವಂಥದ್ದು. ಒಂದ್ ಕಡೆ ವಾಮನ, ಆದ್ರೆ ಇನ್ನೊಂದು ಕಡೆ ಹೆಸರು ಚೇಂಜ್ ಆಗಿದೆ. ಆದ್ರೆ ಘಟನೆ ಅಥವಾ ಏನೊಂದು ಸಂದರ್ಭ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದನ್ನೇ ಹೋಲಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಇದರ ಬಗ್ಗೆ ಇದು ತಪ್ಪು ಅನ್ನುವಂಥದ್ದು, ಈ ರೀತಿ ಆಗಬಾರ್ದು ಅನ್ನುವಂಥದ್ದು. ಉಡುಪಿಯಲ್ಲಿ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ, ಕೇಸ್ ಕೂಡ ಫೈಲ್ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ನಾವು ಮಾತನಾಡ್ತೇವೆ. ಮೊದಲ ಡೈರೆಕ್ಟ್ ಆಗಿ ಕೇಳಬೇಕು, ಯಕ್ಷಗಾನ ಕಲಾವಿದರು ಏನ್ ಹೇಳ್ತೀರಾ? ತಮ್ಮ ತಲೆಯಲ್ಲಿ ಬರುವಂತಹ ಒಂದು ಮೊದಲನೇದಾಗಿರುವಂತಹ ಒಂದು ಡೌಟ್, ಗೊಂದಲಗಳು. ಎಸ್, ಬಿಫೋರ್ ದಟ್ ಡೈರೆಕ್ಟ್ ಆಗಿ ಯಕ್ಷಗಾನ ಪ್ರೇಮಿ ಆಗಿರುವಂತವ್ರು ಕುಮಾರ್ ಮಾಲೆಮಾರ್ ಅವರು ಏನ್ ಹೇಳ್ತೀರಾ ಅನ್ನುವಂಥದ್ದು. ಅಂದ್ರೆ ಒಂದ್ ಕಡೆ ನೋಡ್ಬೇಕಾಗುತ್ತೆ, ಯಕ್ಷಗಾನ ಅನ್ನುವಂಥದ್ದು ಬೆಳಕಿನ ರೂಪದಲ್ಲಿ ಕೊಡುವಂತಹ ಒಂದು ಹರಕೆ, ಸೇವೆ ದೇವಸ್ಥಾನಗಳಲ್ಲಿ ಕೊಡ್ತಾರೆ. ಅದಕ್ಕೆ ಆಗಿರುವಂತಹ ದೈವಿ ಶಕ್ತಿ ಇದೆ, ದೈವಿ ಕಳೆ ಇದೆ. ಆದ್ರೆ ಯಕ್ಷಗಾನ ಈ ರೀತಿ ಬಳಕೆ ಆಗ್ತಾ ಇದೆ. ನೋಡಿ, ಇವತ್ತು ತುಳುನಾಡಿನ ಒಂದು ಗಂಡು ಕಳಿ ಇವತ್ತು ಯಕ್ಷಗಾನ ಪರಂಪರೆ. ನಿಜವಾಗಿ ಹೇಳ್ಬೇಕಾದ್ರೆ ಮುಂಚಿನ ದಿನಗಳಲ್ಲಿ ಇವತ್ತು ಯಕ್ಷಗಾನ ಆಗ್ಬೇಕಾದ್ರೆ ಭಾರಿ ಕಷ್ಟ ಇತ್ತು. ಮುಂಚಿನ ದಿನಗಳಲ್ಲಿ ಒತ್ತುಕೊಂಡು ಹೋಗಿ ಯಕ್ಷಗಾನ ಮಾಡ್ತಿದ್ರು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಗಾಡಿಯಲ್ಲಿ ಹೋಗಿ ಗಾಡಿ ಅವರ ಮನೆ ಬಾಗಿಲಿಗೆ ಬರ್ತಾ ಇದೆ ಇವತ್ತು. ಈಗ ನೋಡಿದಾಗೆ ನಾನೊಂದು ಈಗ ಕತೆ ನೋಡಿದಾಗೆ ನಿಜವಾಗಿ ಹೇಳ್ಬೇಕಾದ್ರೆ ಪೌರಾಣಿಕ ಯಕ್ಷಗಾನದಲ್ಲಿ ಅಂಥದ್ದೆಲ್ಲ ಬರಬಾರ್ದು. ಇದು ಮಾತ್ರ ಒಂದು ಸಾಮಾಜಿಕ ಕಾಲ್ಪನಿಕ ಒಂದು ಕತೆ, ಬೊಳ್ಳಿದ ಬೊಳ್ಗುಡೆ ಈಗ ನೀವು ತೋರಿಸಿದಂತ. ಅದರಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ಹಾಸ್ಯಮಯದಲ್ಲಿ ಕೊಂಡೋದ್ರೆ ಸಹ, ಆದ್ರೆ ಒಂದು ವ್ಯಕ್ತಿಯನ್ನು ಇದು ಮಾಡಿ ಅವರಿಗೆ ಒಂದು
ಅಪಹಾಸ್ಯ ಮಾಡುವಂಥದ್ದು. ಅಪಹಾಸ್ಯ ಮಾಡುದು ತಪ್ಪದು. ಯಾಕಂದ್ರೆ ನಿಜವಾಗಿ ಒಂದು ನಮ್ಮ ಯಕ್ಷಗಾನ ಪರಂಪರೆ ನಿಜವಾಗಿ ನಮ್ದು ಒಂದು ಆರಾಧನೆ ಮಾಡಿಕೊಂಡು ಒಂದು ಚೌಕಿ ಪೂಜೆ ಆಗಿ ಇವತ್ತು ಆರಾಧನೆ ಮಾಡಿಕೊಂಡು ಇವತ್ತು ಯಕ್ಷಗಾನ ಮಾಡುದು. ಇವತ್ತು ಅದನ್ನು ಅಪಹಾಸ್ಯ ಮಾಡುವಂತ ಕೆಲವು ಕಲಾವಿದರು ಕೂಡ ಇದ್ದಾರೆ. ನಿಜವಾಗಿ ಅಂತದ್ದು ತಪ್ಪು ಅಂತ ನಾನು ಹೇಳ್ತೇನೆ. ಓಕೆ, ಜಿತೇಂದ್ರ ಕುಂದೇಶ್ ಅವರು ಏನ್ ಹೇಳ್ತೀರಾ ಅನ್ನುವಂಥದ್ದು, ಆಸ್ ಎ ಪತ್ರಕರ್ತರಾಗಿ, ಒಂದು ಜವಾಬ್ದಾರಿಯುತ ಸುದ್ದಿವಾಹಿನಿಯ ಒಂದು ಬ್ಯೂರೋ ಚೀಫ್ ಆಗಿ ತಾವು ಕಲಾವಿದರು ಕೂಡ ಏನ್ ಹೇಳ್ತೀರಾ ಈ ಒಂದು ಯಕ್ಷಗಾನದಲ್ಲಿ ಈ ರೀತಿ ಒಂದು ರಾಜಕೀಯ ನುಸುಳುವಿಕೆ ಅನ್ನುವಂಥದ್ದು ಹೇಳಬಹುದು? ಈಗ ಯಕ್ಷಗಾನದಲ್ಲಿ ಏನು ಇದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಓಕೆ, ಆದ್ರೆ ಈ ಹಾಸ್ಯಗಳಲ್ಲಿ ಅಥವಾ ಎರಡು ವಿಧ, ಒಂದು ರಾಜಹಾಸ್ಯ ಮತ್ತು ಎರಡನೇ ದರ್ಜೆ ಹಾಸ್ಯ, ಮತ್ತೊಂದು ಕಳಪೆ ಹಾಸ್ಯಗಳು. ಓಕೆ, ಈಗ ರಾಜಹಾಸ್ಯಗಳಂತ ಹೇಳಿದ್ರೆ ನಮ್ಮ ಏನು ಅವರ ಮಾತಿನಲ್ಲಿ ಒದ್ದೆ ಮಾಡಿ ತುಂಬಾ ಅಂತದ್ದು ತುಂಬಾಗಳು ಕೊಡ್ಬೋದು. ಏನು ತಪ್ಪು ಹೇಳುವಂಥದ್ದು, ಅವರು ಸರಿಪಡಿಸುವಂಥದ್ದು, ಏನು ರಾಜ ದೂತ ಬಂದು ಅವರ ಹತ್ರ ಏನೇನು ಹೇಳೋದು, ತಪ್ಪು ಹೇಳೋದು, ಒಂದು ಇಂಗ್ಲಿಷ್ ಅಲ್ಲಿ ಹೇಳೋದು, ಆಮೇಲೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲೂ ಆ ಶಬ್ದಗಳಿದೆ ಅಂತ ಉತ್ಪತ್ತಿಯನ್ನ ಮಾಡುವಂಥದ್ದು. ಆಮೇಲೆ ಕಳಪೆ ಹಾಸ್ಯಗಳು ಈ ಕುಡಿತದ ಬಗ್ಗೆ, ಬೇಡದಿದ್ದ ವಿಷಯಗಳ ಬಗ್ಗೆ, ಸಾಮಾಜಿಕ ಈ ಕೆಲವೊಂದು ಜಾತಿ ತಾರತಮ್ಯಗಳ ಬಗ್ಗೆ, ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವುದಿಲ್ಲ, ಅದು ಕಳಪೆ ಹಾಸ್ಯಗಳು. ಇದು ಎರಡನೇ ದರ್ಜೆಯ ಹಾಸ್ಯದಲ್ಲಿ ಬರ್ತದೆ. ಯಾವ ವರ್ಗಕ್ಕೆ ಅಂದ್ರೆ ಇಮಿಟೇಷನ್, ಇಂಗ್ಲಿಷ್ನ ಶಬ್ದಗಳನ್ನು ಫಂಡ್ ಮಾಡುವಂಥದ್ದು ಅಥವಾ ಬೇರೆ ದೃಶ್ಯಗಳನ್ನ ಇಮಿಟೇಷನ್ ಮಾಡುವಂಥದ್ದು, ಆತರ. ಯಾಕೆ ಹೇಳಿದ್ರೆ ಇದು ಇಲ್ಲ, ಹೆಸರಿಲ್ಲ. ನಾವು ಒಂದು ಈಗ ನಡೀತಾ ಇರುವುದಕ್ಕೆ ನಾವು ವಿಮರ್ಶೆ ಮಾಡೋದಷ್ಟೇ. ಈಗ ಯಾಕೆ ನಾನು ಇದು ತಪ್ಪಲ್ಲ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಇವರು ಮಾಡಿದ್ದು ಒಂದು ನಾಟಕವೇ. ಯಾರು ಅಲ್ಲಿ ಕುಮಾರಸ್ವಾಮಿ ಅವರು ಅದು ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಅದನ್ನು ಸಹಜ ಪ್ರಕ್ರಿಯೆ ಆಗಿರ್ಲಿಲ್ಲ. ಅದು ಅವನನ್ನು ಒಂದು ಏನು ಇನಾಗ್ರೇಷನ್ ಮಾಡುವಂಥದ್ದು ಅಥವಾ ಅದಕ್ಕೊಂದು ಬಿಲ್ಡಪ್ ಕೊಡ್ತಾರೆ. ನಾವು ಉದ್ಘಾಟನೆ ಮಾಡುವಾಗ ಕೆಲವೊಂದು ಇವರನ್ನ ತಂದು ವಿಶೇಷವಾದ ಜಾದುಗೆಲ್ಲ ಮಾಡಿ ಆ ತರ ಇದು ಒಂಥರ ಒಂದು ಉದ್ಘಾಟನೆ ಆಡಿಯೋ ರಿಲೀಸ್ ಮಾಡುವಂಥದ್ದನ್ನು ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ. ಇದೇನು ಕುಮಾರಸ್ವಾಮಿ ಗೊತ್ತಿಲ್ಲದವರು ಅಡಗಿ ಕೂತದಲ್ಲ, ಅವ್ರಿಗೆ ಗೊತ್ತಿದ್ದೀನಿ ಅಲ್ಲಿ ಕೂತ್ಕೋ MC ಅವರಿಗೆ ನಿರೂಪಣೆ ಮಾಡ್ತಾ ಒಂದು ನಾಟಕೀಯ ಸನ್ನಿವೇಶ. ಆ ನಾಟಕೀಯ ಸನ್ನಿವೇಶದಲ್ಲಿ ಇವರೊಂದು ಆ ನಾಟಕೀಯವಾಗಿ ಅದನ್ನ ಮಾತುಗಳನ್ನ ಹೇಳ್ತಾ ಎಲ್ಲಿದೆಯಪ್ಪ ಅಂತ ಅವ್ರಿಗೆ ಗೊತ್ತಿದೆ, ಅವ ಅಲ್ಲೇ ಇದ್ದಾನೆ ಅಂತ, ಎಲ್ಲಿದೆಯಪ್ಪ ಅದೊಂದು ನಾಟಕೀಯ. ಸರಿ, ಅದನ್ನು ಯಾರಿಗೂ ಏನು ಹಾಗಾಗಿ ಮಾಡಿ ಅದು ಅವ್ರ ನಾಟಕೀಯತೆ ಎನ್ನುವುದು ಈ ಜಗತ್ತಿನ ಜನರಿಗೆ ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಈ ನಾಟಕೀಯತೆಯನ್ನು ಒಂದು ಏನು ಅವ್ರಿಗೇನು ತೇಜವಧೆ ಆಗ್ತದೆ ಅದರಲ್ಲಿ ನೆವರ್. ಯಾಕೆಂದ್ರೆ ಅವ್ರು ಮಾಡಿದ ನಾಟಕ ಆಗ್ತದೆ, ಅದು ತೇಜವಧೆ ಅಲ್ಲ. ಮತ್ತೆ ಯಾರು ನಂತರ ಅದರ ಬಗ್ಗೆ ಕುರಿತಾದಂತ ಕೆಲವು ಅಶ್ಲೀಲ ಶಬ್ದಗಳನ್ನ ಬಳಸಿದ್ರೆ ಅಥವಾ ಅಶ್ಲೀಲವಾಗಿ ಅದನ್ನ ನಿಂದಿಸಿದ್ರೆ ಕೆಲವು ಹಾಗೆ ಮಾಡಿದ್ದಾರೆ ಸಾಮಾಜಿಕ, ಅದು ಏನು ಅಪಹಾಸ್ಯ ಮತ್ತೆ ಸಹ್ಯವಲ್ಲ. ಆದರೆ ಇದರಲ್ಲಿ ಏನೋ ಇವರು ವಾಮನ ಎಲ್ಲಿದ್ಯಾ ಹೇಳುವುದಕ್ಕಿಂತಲೂ ಇನ್ನೊಂದು ಯಕ್ಷಗಾನದಲ್ಲಿ ಬಂದದ್ದು ಅದರಲ್ಲಿ ಅಪಹಾಸ್ಯ ಇರಲಿಲ್ಲ. ಇದನ್ನ ಈ ಹಾಸ್ಯವನ್ನ ಮೆಲುಕು ಹಾಕುವಂತ ಈ ಹಳೆಯ ಈ ಹಾಸ್ಯವನ್ನ ನೋಡಿದವರು ಕೇಳಿದವರು ಅದನ್ನ ಎನಿಸಿಕೊಳ್ಳೆ ಒಂದು ನಗುತ್ತಾರೆ ಅಷ್ಟೇ. ಇಲ್ಲಿಯ ಒಂದು ಸನ್ನಿವೇಶಗಳಿಗೆ ಅವರು ಏನು ನಗುದಲ್ಲ, ಅದನ್ನು ಇಲ್ಲಿಗೆ ತಂದಿದ್ದಾರೆ ಅಂತ ಹೇಳು. ಈ ಇಂಗ್ಲಿಷ್ ನ ಫನ್ ಶಬ್ದಗಳನ್ನು ಈ ಕನ್ನಡೀಕರಣ ಮಾಡುವಾಗ ಕೆಲವು ನಗು ಬರ್ತದಲ್ಲ, ಅದೇ ರೀತಿ ನೋಡ್ಲಿಕ್ಕೆ ಸಹ್ಯವಲ್ಲ ಅಂತ ಕಂಡ್ರೂ ಕೂಡ ಬಟ್ ಅದಕ್ಕೆ ಈ ಹಾಸ್ಯದಲ್ಲಿ ಇದಕ್ಕೆ ಏನು ವಿಶೇಷವಾದಂತ ಒಂದು ಅವಕಾಶ ಇದೆ, ಏನು ಇಂಗ್ಲಿಷ್ ಶಬ್ದಗಳನ್ನು ಹೇಳುವಂತದ್ದು. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಶಾಂತ್ ಅಂತ ಹೇಳಿ ಮ್ಯಾಂಗ್ಳೂರ್ನ ಕರೆ ಮಾಡ್ತಾ ಇದ್ದಾನೆ. ಓಕೆ ನಿಶಾಂತ್ ಅವ್ರು ಏನ್ ಹೇಳ್ತೀರಾ ಅನ್ನೋದು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ರೀತಿ ಇದೆ, ಏನ್ ಪ್ರಶ್ನೆ? ಸರ್ ಇವರು ಜಿತೇಂದ್ರ ಅವ್ರದ್ದು ನೋಡ್ತಾ ಇದೆ, ಸೊ ಅವ್ನ ಮಾತುಗಳನ್ನ ಕೇಳ್ತಾ ಇದೆ. ಸೊ ಅವರು ಹೇಳುವಂತ ಮಾತುಗಳು ಖಂಡಿತವಾಗ್ಲೂ 100% ಕರೆಕ್ಟ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸೊ ಇವಾಗ ಅಲ್ಲಿ ಅವ್ರು ಹೇಳಿದ ಹಾಗೆ, ಸೊ ಏನಂತ ಹೇಳಿದ್ರೆ ಅಲ್ಲಿ ಕೂಡ ಕ್ರಿಯೇಟೆಡ್ ಡೈಲಾಗ್ಸ್ ಗಳು ಆಗಿರುವಂತದ್ದು. ಇವಾಗ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ನಿಖಿಲ್ ಅವರಾಗಿರ್ಬೋದು, ಅದೊಂದು ಶೋ ಮುಖಾಂತರ ನಡೆಸಿದ ಮಾತುಕತೆ, ಅಂದ್ರೆ ಗೊತ್ತಿದ್ದು ನಡೆಸಿದ ಮಾತುಕತೆ ಅದು. ಸೊ ಇಲ್ಲಿ ತಮಾಷೆಯಾಗಿ ಯೂಸ್ ಮಾಡಿದ್ದಾರೆ. ಆಮೇಲೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಯಾರು ಕೂಡ ಕುಮಾರಸ್ವಾಮಿ ಯಾರು ಕೂಡ ಅಲ್ಲಿ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಒಂದಂತೂ ಸತ್ಯ ಏನಂತ ಹೇಳಿದ್ರೆ, ಇವಾಗಿನ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಕಲೆಯನ್ನ ಉಳಿಸಿ ಬೆಳೆಸ್ಬೇಕು ಅಂತ ಹೇಳಿದ್ರೆ ತುಂಬಾ ಪ್ರಯತ್ನವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಕೂಡ ಅಂತ ನಾನು ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಇವಾಗಿನ ಯಂಗ್ಸ್ಟರ್ಸ್ ಗೆ ನೀವು ಏನಾದ್ರೂ ಒಂದು ವಸ್ತು ಬೇಕು, ಸೊ ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಇದಕ್ಕೆ ಆಗ್ಲಿ, ಪಕ್ಷಕ್ಕಾಗ್ಲಿ ಅಥವಾ ವ್ಯಕ್ತಿಗಾಗ್ಲಿ ಖಂಡಿತವಾಗ್ಲೂ ಇಲ್ಲಿ ಪ್ಲೇ ಮಾಡಿದಂತದ್ದು ಎದ್ದು ಕಾಣುವುದೇ ಇಲ್ಲ. ಸೊ ಇದನ್ನ ಅಷ್ಟು ದೊಡ್ಡ ಚರ್ಚಾಸ್ಪದ ವಿಷಯವಾಗಿ ಮಾಡುವಂತ
ಅವಶ್ಯಕತೆವಾಗಿ ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯ ಇವತ್ತು ಕೂಡ ಒಂದು ತಪ್ಪೆ ಮೊರೆ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ. ಸೊ ಹಾಸ್ಯ ಅನ್ನೋದು ಇರ್ಬೇಕು, ಲೈಫ್ ಅನ್ನ ಎಂಜಾಯ್ಮೆಂಟ್ ಅಲ್ಲಿ ಕಳಿಬೇಕು. ಯಾಕಂತ ಹೇಳಿದ್ರೆ ಸಮಸ್ಯೆಗಳನ್ನೊಂದು ಮನುಷ್ಯನಿಗೆ ಬರುತ್ತೆ. ಸೊ ಹಿಂಗಿದ್ದಾಗ ಲೈಫ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಈ ಒಂದು ಪಾರ್ಟ್ ಅಷ್ಟೇ. ಸೊ ಅದಕ್ಕೋಸ್ಕರ ಕೆಲವೊಬ್ರು ಇದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಮನುಷ್ಯ ಅಂದ ಕೂಡಲೇ ಹಾಸ್ಯ ಇರ್ಬೇಕಂತ ನಾವು ಯಾವಾಗ ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಸೊ ಇದನ್ನ ಹಾಸ್ಯವಾಗಿ ತಗೊಳ್ಳಿ. ಯಾರು ಕೂಡ ಇವಾಗ ಹಾಸ್ಯ ಇರ್ಬೇಕು, ಹೌದು. ಆದ್ರೆ ಯಾವುದೇ ವ್ಯಕ್ತಿ ಅಥವಾ ಯಾರಿಗೂ ಕೂಡ ಅಪಹಾಸ್ಯ ಆಗ್ಬಾರ್ದಲ್ವಾ? ಹಾಸ್ಯ ಒಂದು ಅಪಹಾಸ್ಯಕ್ಕೂ ಕೂಡ ವ್ಯತ್ಯಾಸ ಇದೆ ಅನ್ನುವಂಥಲ್ವಾ? ಇಲ್ಲಿ ಏನ್ ನಡೆದಿದೆ? ಖಂಡಿತವಾಗ್ಲೂ ಒಪ್ಕೋತೀನಿ ಸರ್. ಎಲ್ಲಿ ಹಾಸ್ಯ ಮಾಡ್ಬೇಕು, ಎಲ್ಲಿ ಅಪಹಾಸ್ಯ ಮಾಡ್ಬೇಕು, ಅಲ್ಲೇ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಯಕ್ಷಗಾನವನ್ನು ಆರಾಧನೆ ರೂಪದಲ್ಲಿ ದೈವಿ ಶಕ್ತಿ ಇದೆ ಅನ್ನುವಂತ ರೂಪದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಅಪಹಾಸ್ಯ ಈಡಾಗ್ತಾ ಇದೆ, ಒಪ್ಕೊಳ್ತೀರಾ? ಖಂಡಿತವಾಗ್ಲೂ ಇಲ್ಲ ಸರ್. ನಾನು ಯಕ್ಷಗಾನದ ದಿಗ್ಗಜರ ಹತ್ರ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ರು ಇದು ವಿಷಾದನೀಯ ಸಂಗತಿ ಅನ್ನುವಂಥದ್ದು. ಇದು ಕೂಡ ನಾವು ಕೂಡ ಸ್ಟಡಿ ಮಾಡಿ ಬಂದವರು. ಯಕ್ಷಗಾನ ನಮಗೂ ಗೊತ್ತು. ಆಕ್ಚುಲಿ ಹಾಸ್ಯ ಕಲಾವಿದರಾಗಿ ನಾವು ಕೆಲಸ ಇದು ಏನು ಪಾಠಗಳನ್ನ ಮಾಡಿಲ್ಲವಾದ್ರೂ ಕೂಡ ಯಕ್ಷಗಾನದ ಬಗ್ಗೆ ನಮ್ಗೆ ಗೊತ್ತು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದು ಇಂಗ್ಲಿಷ್ ವರ್ಡ್ ಬಳಕೆ ಆಗಿಲ್ಲ. ಅಬ್ಸರ್ವ್ ಮಾಡಿ ಸರ್, ಸ್ವಲ್ಪ ಅಬ್ಸರ್ವ್ ಮಾಡಿ, ಆ ಸೆಂಟೆನ್ಸ್ ಅನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಇಂಗ್ಲಿಷ್ ವರ್ಡ್ ಬಳಕೆ ಆಗಿಲ್ಲ, ಅಲ್ಲಿ ಆದ್ರೆ ಯಕ್ಷಗಾನಕ್ಕೆ ಚ್ಯುತಿ ಬರುತ್ತೆ. ಮತ್ತೊಬ್ಬನ್ ಏನಂತ ಹೇಳಿದ್ರೆ ಅಲ್ಲಿ ಪರ್ಸನ್ ಬಗ್ಗೆ ಬ್ಲೇಮ್ ಮಾಡಿಲ್ಲ. ಸೊ ಒಂದು ಡೈಲಾಗ್ಸ್ ಅನ್ನ ಆ ಸೀನ್ಸ್ ಗೆ ವಾಮನ ಅನ್ನುವಂತ ಡೈಲಾಗ್ಸ್ ಗೆ ಅಲ್ಲಿ ಇದ್ ಮಾಡಿದಾರೆ ಅಷ್ಟೇ. ಸೊ ಸಿಂಕ್ ಮಾಡ್ತಾ ಇದಾರೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೂ ಆಗಿಲ್ಲ ಅಲ್ಲ. ಸೊ ಯಾಕೆ ಅಷ್ಟು ದೊಡ್ಡ ವಿಷಯ ಮಾಡ್ಬೇಕು? ಅಗತ್ಯತೆ ಏನಿದೆ? ಕಲಾವಿದನಿಗಾಗಿ ಹಾಗಾದ್ರೆ ಕಲಾವಿದ ಏನು ಮಾಡ್ಲಿಕ್ಕಿಲ್ಲ. ಎಲ್ಲರೂ ರಾಜಕೀಯದವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಹಾಗಾದ್ರೆ ಕಲಾವಿದ ಯಾವ ರೀತಿ ಲೈಫ್ ಲೀಡ್ ಮಾಡ್ಬೇಕು? ಕಲಾವಿದನ ಬಗ್ಗೆ ಥಿಂಕ್ ಮಾಡಿ ಸರ್. ಕಲಾವಿದ ದಿನಕ್ಕೆ ಕೊಡುವಂತ 200 ರೂಪಾಯಿಗೆ ಕಾದು ಕೂತ್ಕೊಂಡಿರ್ತಾನೆ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇಲ್ಲಿ ರಾಜಕೀಯ ಪಕ್ಷಗಳು ಬರುತ್ತೆ, ಏನೇನೋ ಮಾತಾಡ್ತಾರೆ, ಅವರ ಬೇಳೆನ ಅವ್ರು ಬೇಯಿಸ್ಕೊಳ್ತಾರೆ. ರಾಜಕೀಯ ಪಕ್ಷಗಳು ಯಾಕೆ ಮಿಡ್ಲ್ ಬರ್ಬೇಕು? ಎಲ್ಲೋ ಒಂದ್ ಕಡೆ ಯಕ್ಷಗಾನ ರಂಗ ಅನ್ನುವಂಥದ್ದು ಬಲಪಂಥೀಯರಿಗೆ ಸೀಮಿತವಾಗಿದೆ ಅನ್ನುವಂತಹ ಒಂದು ಆಪಾದನೆಗಳು ಬರುತ್ತೆ ಅಲ್ವಾ? ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಓಕೆ, ಎಸ್, ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಓಕೆ, ಎಸ್, ಏನ್ ಹೇಳ್ತೀರಾ ಯಕ್ಷಗಾನ ಪ್ರೇಮಿ? ಅದೇ ರೀತಿ ಯಕ್ಷಗಾನ ಪ್ರೇಮಿ ಅವರು ಹೇಳಿದ್ರು, ಜಿತೇಂದ್ರ ಕುಂದೇಶ್ವರ್ ಪತ್ರಕರ್ತರು ಕೂಡ ಹೇಳಿದ್ರು, ಯಕ್ಷಗಾನ ಕಲಾವಿದರು. ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ? ಸರ್, ಏನಂದ್ರೆ ಇದು ಈಗ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ. ಅಂದ್ರೆ ಈಗಿನ ರೀತಿಯಲ್ಲಿ ಯಕ್ಷಗಾನ ನಡೀತುಂಟು. ಅಂದ್ರೆ ಈಗಿನ ಒಟ್ಟು ಬೇಕಂದ್ರೆ ಜನಗಳೆಲ್ಲ ನಿಲ್ಬೇಕು ಅಂತಾದ್ರೆ ಒಬ್ಬ ಹಾಸ್ಯ ಕಲಾವಿದ ತಾನು ಯಾವ ಬೆಳಿಗ್ಗೆ ಆಗುವ ಸಿದ್ಧ ಮಾಡಿಕೊಳ್ತಾನೆ. ನಾನು ನನ್ನ ಹಾಸ್ಯವನ್ನು ಯಾವ ರೀತಿ ಇದು ಮಾಡಬೇಕು ಅಂದ್ರೆ ಜನರಿಗೆ ಬೇಕಾಗುವಾಗೆ. ಹಾಗೆ ಈಗಿನ ಕಲಾವಿದರು ಆ ರೀತಿ ಮಾಡಿಕೊಳ್ತಾರೆ. ಆಗ ಜನರಿಂದ ಒಬ್ಜೆಕ್ಷನ್ ಬರುದಿಲ್ಲ. ಈಗ ವಿಡಿಯೋ ತುಣುಕುಗಳೆಲ್ಲ ಸ್ಪ್ರೆಡ್ ಆಗಿ ಆಗ ಅದನ್ನು ಯಾವನಾದ್ರೊಬ್ಬ ಆಗದವನದಕ್ಕೆ ಈ ರೀತಿಯಾಗಿ ಸೆಟ್ ಮಾಡಿ ರಾಜಕೀಯವನ್ನು ಬಳಕೆ ಮಾಡ್ತಾರೆ. ಮತ್ತೊಂದು ವಿಷಯ, ಯಾಕಂದ್ರೆ ಈ ಕಲಾವಿದರಾದವರು ಈ ನಮ್ಮ ರಾಜಕೀಯದವರ ಹೆಸರನ್ನು ಹೇಳ್ಬಾರ್ದು. ಬೇರೆ ರೀತಿ ಒಂದು ಕಥೆ ಮಾಡುವುದು. ನಾವು ಕೂಡ ಹಾಗೆ ಒಂದು ಆದದೊಂದು ಇತಿಹಾಸ ಮುಂತಾದೆಲ್ಲ ಆದದನ್ನೆಲ್ಲ ನಾವು ಮತ್ತೆ ರೀತಿ ಕಥೆಯೆಲ್ಲ ಮಾಡ್ತೇವೆ, ಆ ರೀತಿ ಎಲ್ಲ ಮಾಡ್ತೇವೆ. ಅದೇ ಡೈರೆಕ್ಟ್ ಆಗಿ ಅವರ ಹೆಸರು ಹೇಳ್ಬಾರ್ದು, ಮತ್ತೆ ಬೇರೆ ರೀತಿಯಲ್ಲಿ ಮಾಡಬಹುದು. ನನ್ನ ಪ್ರಕಾರ ಆ ರೀತಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಅಲ್ಲ. ಆಸ್ ಎ ಯಕ್ಷಗಾನ ಆರ್ಟಿಸ್ಟ್ ಆಗಿ ತಾವು ನೋಡ್ತಾ ಇದ್ದೀರಾ ಈ ಒಂದು ಏನು ಪ್ರಸಂಗ, ಈ ಒಂದು ಸಂದರ್ಭ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಏನ್ ತಲೆಯಲ್ಲಿ ಬರುತ್ತೆ? ಇಸ್ ಇಟ್ ವೇ ರೈಟ್ ಆರ್ ರಾಂಗ್ ಅನ್ನುವಂಥದ್ದು ತಮ್ಮ ಪ್ರಕಾರ ಅಟ್ ಎ ಟೈಮ್ ಮೈಂಡ್ ಸೆಟ್ ಅಲ್ಲಿ ಬರುವಂತದ್ದು? ಅದೇ ಸಾವಿರಾರು ಜನರಿಗೆ ಊಟ ಆಗ್ತಾ ಇರುವಂತಹ ಒಂದು ಯಕ್ಷಗಾನ, ಸಾವಿರಾರು ಜನರು ಆರಾಧನೆ ಮಾಡುವಂತಹ ಒಂದು ಯಕ್ಷಗಾನ, ಸಾವಿರಾರು ಜನರು ಭಯ ಭಕ್ತಿಯಿಂದ ನೋಡುವಂತದ್ದು ಯಕ್ಷಗಾನ. ಸೊ ಏನ್ ಹೇಳ್ತೀರಾ? ನೋಡಿ, ಅದೇ ನಾನು ಹೇಳ್ತೇನೆ, ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಲಾವಿದ ಒಂದು ಅದೇ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ನಾನು ಯಾವ ರೀತಿಯಲ್ಲಿ ನನ್ನ ಪಾತ್ರವನ್ನು ಮೇಲೆ ಹಾಕಬೇಕು, ಜನರಿಗೆ ಯಾವ ರೀತಿ ನನ್ನ ಸ್ಪಂದನೆ ಕೊಡಬೇಕು, ಹಾಗಾಗಿ ಅವ ಬೆಳಿಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡು ಸಂಜೆ ತನಗೆ ಜನರಿಗೆ ಬೇಕಾಗುವಾಗ ಹೇಳ್ತಾನೆ. ಅಂದ್ರೆ ಅದೇ ನಾನು ಹೇಳುದೇ, ಡೈರೆಕ್ಟ್ ಒಬ್ಬ ರಾಜಕೀಯದವನ ಹೆಸರು ಹೇಳ್ಬಾರ್ದು. ಬೇರೆ ರೀತಿ ಅದೊಂದು ಹಾಸ್ಯ ಟೈಪ್ ಒಂದು ಏನಾದ್ರು ಮಾಡ್ಬೋದು. ಆ ರೀತಿ ಹೇಳ್ತೀನಿ, ನನ್ಗೆ ಅದೇ ತಪ್ಪು ಅಂತ. ಓಕೆ, ಕುಮಾರ ಮಾಲೆಮಾರ್ ಅವರು ಡೈರೆಕ್ಟ್ ಆಗಿ ಫಸ್ಟ್ ರಿಯಾಕ್ಷನ್ ಕೊಟ್ಟಾಗ ಇದು ಹಾಕ್ಬಾರ್ದು ಅನ್ನುವಂತ ಮಾತು ತಾವು ಹೇಳಿದ್ರೆ ನೋಡಿ. ಅಲ್ಲ, ನಾನು ಇನ್ನೂ ಕೂಡ ಹೇಳೋದಷ್ಟೇ. ಇವತ್ತು ನೋಡಿ, ಯಕ್ಷಗಾನ ನಿಜವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಪದ್ಧತಿ ನಿಯಮದಲ್ಲಿ ಹೋಗ್ತಾ ಇದೆ. ಇವತ್ತು ಚೌಕಟ್ಟಿದೆ, ಯಕ್ಷಗಾನದಲ್ಲಿ ಚೌಕಟ್ಟಿದೆ. ನಾನೊಂದು ಹೇಳೋದಾದ್ರೆ, ಇವತ್ತು ಒಂದು ಕತೆ ಬರೀತಾರೆ. ಇವತ್ತು ಬೊಳ್ಳಿದ ಬೊಳ್ಗುಡೆ ರವಿ ಸುರತ್ಕಲ್ ಬರ್ದಿದ್ದಾರೆ, ಮೈಮೇದ ಮಂತ್ರ ದೇವತೆ ವಿಜಿತ್ ಶೆಟ್ಟಿ ಆಕಾಶಭವನ ಬರ್ದಿದ್ದಾರೆ. ಇವತ್ತು ಒಂದೊಂದು ಕತೆಗಳನ್ನು ಬರಿತಾ ಇದ್ದಾರೆ. ಇವತ್ತು ಈಶ್ವರ ಮಂಗಳ ಎಲ್ಲ ಫಿಲ್ಮಿನ ಕಥೆಗಳನ್ನು ಬರೀತಿದ್ದಾರೆ. ಇವತ್ತು ಬರೀತಿರುವಾಗ ಅದಕ್ಕೆ ಅನುಸಾರವಾಗಿ ಹೋಗ್ತಾ ಇರಬಹುದು ಯಕ್ಷಗಾನ. ಅದರ ನಡುವಲ್ಲಿ ಇವತ್ತು ಯಾರೋ ಒಬ್ಬ ಎಲ್ಲಿದ್ಯಪ್ಪ ಅದು ಇಡೀ ಜನಗಳಿಗೆ ಗೊತ್ತಾಗಿದೆ, ವಾಟ್ಸಪ್ ಅಲ್ಲಿ ಬಂದಿದೆ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ಬಂದ್ರೆ ಜನಗಳಿಗೆ ನಗಿಸ್ತಾರೆ, ನಗ್ತಾರೆ. ಆದ್ರೆ ಅದು
ತಿರುಗೇಟು ಬೀಳ್ತದೆ ಅಲ್ಲಿ. ಯಾಕಂದ್ರೆ ಅದು ನಿಜವಾಗಿ ತಪ್ಪು. ಯಕ್ಷಗಾನದಲ್ಲಿ ನಿಜ ನಾಟಕದಲ್ಲಿ ಆದ್ರೆ ಏನು ಬೊಗಳಿದ್ರು ನಡೀತದೆ, ನಾಟಕದಲ್ಲಿ ತೊಂದರೆ ಇಲ್ಲ, ನಾಟಕದ ಒಂದು ಇದೇ ಬೇರೆ. ಆದ್ರೆ ಗಂಡುಗಲಿ ಅಂತ ಯಕ್ಷಗಾನ ನಾವು ಆರಾಧನೆ ಮಾಡಿಕೊಂಡು ಬರೋ, ಇವತ್ತು ಕತೆ ಒಂದು ಕೊಡ್ತಾರೆ, ಇವತ್ತು ಆ ಕತೆ ಒಂದು ಒಳಗಡೆನೆ ಹೋದ್ರೆ ಒಳ್ಳೇದು. ಕಥೆಯಲ್ಲಿ ಇದೆ ಇವತ್ತು ನೋಡಿ, ನಾನು ಹೇಳುದಾದ್ರೆ ಇವತ್ತು ಕೆಲವೊಂದು ಹಾಸ್ಯಮಯ ಕಥೆನೇ ಇದೆ ಯಾವ್ದ್ರಲ್ಲಿ, ಯಕ್ಷಗಾನದಲ್ಲಿ. ಇವತ್ತು ಇವರದು ಮಹಿಮೆದ ಮಂತ್ರ ದೇವತೆ, ಅದು ನೋಡ್ಲಿಕ್ಕೆ ಕೂರಿಸ್ತದೆ ಬೆಳಿಗ್ಗೆ ತನಕ, ಅದರಲ್ಲಿ ಅದೇ ರೀತಿ ಅದೇ ಚೌಕಟ್ಟಲ್ಲಿ ಹೋಗ್ತದೆ. ಇವತ್ತು ಸುಂದರ್ ಬಂಗಾಡಿ ಅಂತ ಇದ್ದಾರೆ ಭಗವತಿ ಮೇಳದಲ್ಲಿ, ಅದು ಒಂದು ಚೌಕಟ್ಟಿನಲ್ಲಿ ಹೋಗ್ತದೆ. ಆ ಚೌಕಟ್ಟಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳುದು. ನಿಜವಾಗಿ ನಕ್ಕು ನಗಿಸುವಂತ ಹಾಸ್ಯಮಯ ಬೇಕು, ಆದ್ರೆ ಇಂಥದೆಲ್ಲ ಒಂದೊಂದೊಂದೊಂದು ಹಾಕಿ ಅದನ್ನು ಏನೋ ಒಂದು ಮಾಡಿ ಕೊಂಡೋಗೋದಕ್ಕಿಂತ ಹಾಸ್ಯಮಯ ಕೊಟ್ರೇನೆ ಇವತ್ತು ಜನಗಳು ನಿಲ್ತಾರೆ. ಈಗ ನಾನು ಹೇಳ್ಬೇಕಾದ್ರೆ ನಿಮ್ಮ ಇದ್ರ ಒಂದು ನಡುವಲ್ಲಿ ಹೇಳ್ತೇನೆ, ನಾನೊಂದಿನ ಮಂಗಳ ದೇವಿಯಲ್ಲಿ ಒಂದು ಯಕ್ಷಗಾನ ನೋಡ್ತಿದ್ದೆ, ಅದರಲ್ಲಿ ಭಗವತಿ ಮೇಳದ ಒಂದು ಗುಲಿಗನ ಪಾತ್ರ. ಇವತ್ತು ಅಂತ ಗುಲಿಗ ಮನೋರಂಜನೆಯಾಗಿ ಕೊಡ್ಲೇಬೇಕು ಗುಲಿಗನ ಪಾತ್ರದಲ್ಲಿ, ಇಲ್ಲದಿದ್ರೆ ಜನಗಳು ನಿಲ್ಲುದಿಲ್ಲ. ಹತ್ತಿರದವರು ಹೇಳಿದ್ರು, ಏನು ನೇಮ ನಡೀತಾ ಇದೆ ಎಲ್ಲಿ ಅಂತ ಕೇಳಿದ್ರು. ಯಾಕೆ ಕೇಳಿದೆ, ಆಗ ಇದು ಎಂತ ಗುಲಿಗ, ಮುಂಚೆದು ಗುಲಿಗ ನೋಡ್ಬೇಕಿತ್ತು ಅಂತ ಹೇಳಿದ್ರು. ಮುಂಚೆ ದಿವಂಗತ ಉರುವ ಅಂಬುರ ಅವರು. ನಿಜವಾಗಿ ಹೇಳ್ಬೇಕಾದ್ರೆ ನಾನು ಆಗ ನಂಗೆ ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ನನ್ನ ತಂದೆಯೇ ಮುಂಚೆ ಗುಲಿಗ ಆಗ್ತಿದ್ದದು. ಆ ಒಂದು ಅವರು ಅಲ್ಲಿ ಕೂತೇಳುವಾಗ ನಂಗೆ ಅವ್ರ ಹತ್ರ ಮಾತ್ರ ನನ್ನ ಅಪ್ಪ ಅಂತ ಹೇಳಿಲ್ಲ, ನನ್ನ ತಂದೆ ಅಂತ ಹೇಳಿಲ್ಲ, ನಂಗೆ ನಾನು ಹೇಳಲಿಕ್ಕೆ ಹೋಗ್ಲಿ. ಆದ್ರೆ ನಂಗೆ ಒಂದು ಏನೋ ಒಂದು ಖುಷಿ ಆಯ್ತು. ಆದ್ರೆ ಇವತ್ತಿನ ಗುಲಿಗ ಆ ರೀತಿ ಬರದಿದ್ರೆ ಇವತ್ತು ಜನಗಳು ನಿಲ್ಲಲ್ಲ. ಇವತ್ತು 12 ಗಂಟೆ ಆಗುವಾಗ ನೋಡ್ಲಿಕ್ಕೆ ಹೋಗ್ತಾರೆ. ಇವತ್ತು ಮೈಸಾಸುರ ಸ್ವಲ್ಪ ಅಲ್ಲಿ ಕುಣಿದಾಡಿದ್ರೆ 4ನೇ ಕಟೀಲ್ನ ಮೇಳವ 5ನೇ ಮೇಳವ ಅಂತ ನೋಡಿಕೊಂಡು ಹೋಗ್ತಾರೆ, ಯಾಕೆಂದ್ರೆ ಮೈಸಾಸುರನನ್ನು ನೋಡ್ಲಿಕ್ಕೆ. ಅಂತ ಒಂದೊಂದು ಬೇಕು. ಆದ್ರೆ ಇಂಥ ಒಂದು ಹಾಸ್ಯಮಯವಾಕಿ ನಮ್ಮ ಗಂಡುಗಲಿಯಾದ ಯಕ್ಷಗಾನವನ್ನು ಹೊಲಸು ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಎಸ್, ಓಕೆ. ಒಂದು ಮಾತುಗಳು ಇವರು ಹೇಳಿದ್ರು, ಲಾಸ್ಟ್ ಪ್ರೀವಿಯಸ್ ಕಾಲರ್ ಕೂಡ ಒಂದು ಮಾತು ಹೇಳ್ತಾ ಇದ್ರು, ನಾವು ಎಂಟರ್ಟೈನ್ ಮಾಡಬೇಕು, ಮನೋರಂಜನೆ ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇಂತಹ ಕೆಲಸಗಳು ಮಾಡಬೇಕಾಗುತ್ತೆ ಅನ್ನೋದು ಏನ್ ಹೇಳ್ತೀರಾ ಕುಮಾರ್? ಉಂಟಲ್ಲ, ಈಗ ಬೊಲ್ಲಿದ ಬೊಲ್ಗುಡಿಯಲ್ಲೇ ಉಂಟು ಕತೆ. ಅಲ್ಲಿ ಈಗ ತೋರಿಸಿದ್ದು ಅದರಲ್ಲಿ ನಿಜವಾಗಿ ನೋಡ್ಬೇಕಾದ್ರೆ ಅಲ್ಲಿಯೇ ಕತೆ ಇದೆ, ತುಂಬಾ ಇದೆ, ನಕ್ಕು ನಗಿಸುವಂತ ಕತೆಗಳಿದೆ. ಅದಕ್ಕೆ ಪುನಃ ಇಂಥದ್ದೆಲ್ಲ ಹಾಕ್ಬೇಕು ಅಂತ ಇಲ್ಲ. ಸರಿ. ಅಥವಾ ಬೇರೆ ಕೆಲವೊಂದು ಈಗ ರಂಗಸ್ಥಳ ಅಂತ ಇದೆ ಯಕ್ಷಗಾನ, ಅದರಲ್ಲಿ ಇದೆ. ಮಹಿಮೆದ ಮಂತ್ರ ದೇವತೆ ಇವ್ರದ್ದು ಇದೆ, ಅದರಲ್ಲಿ ಹಾಸ್ಯಮಯ ಇದೆ. ನೋಡ್ಲಿಕ್ಕೆ ಎಷ್ಟು ಜನ ಮುಂಚಿನ ಬರ್ತಾ ಇದ್ದಾರೆ. ಈಗ ಅಂಥದೆಲ್ಲ ಹಾಕಿ ಪುನಃ ಯಾಕೆ ನಮ್ಮ ಒಂದು ಮೇಳಕ್ಕೆ ಕೆಟ್ಟ ಹೆಸರು? ಮೇಳ ಉಳಿಬೇಕು. ಇವತ್ತು ಮೇಳ ಉಳಿತೇ ಇಲ್ಲ. ಈಗ ಉಳಿದಂತ ಮೇಳವನ್ನು ಉಳಿಸೋಣ ನಾವು. ಎಸ್, ಕುಂದೇಶ್ ಅವರು ಏನು ಹೇಳ್ತೀರಾ ಅನ್ನುವಂಥದ್ದು, ಅಂದ್ರೆ ಒಂದ್ ಕಡೆ ತಾವು ಹೇಳಿದ್ರೆ ನಾಟಕೀಯವಾಗಿ ಆ ಒಂದು ಆಕ್ಟ್ ಏನು ಅನ್ನೋದು ಗೊತ್ತಾಗಿದೆ, ಇಡೀ ಜನತೆಗೆ ಗೊತ್ತಾಗಿದೆ, ಅವರಲ್ಲಿ ನಾಟಕ ಮಾಡಿದರೆ ಪ್ರೀ ಪ್ಲಾನ್ಡ್ ಅನ್ನುವಂಥದ್ದು, ಸ್ಕ್ರಿಪ್ಟೆಡ್ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದಾರೆ. ಓಕೆ, ಇಫ್ ದರ್ ಇಸ್ ಅ ಸ್ಕ್ರಿಪ್ಟೆಡ್, ಅದು ಏನೇ ಆಗ್ಲಿ, ಬರ್ತೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಧ್ವನಿ ಕೇಳ್ತಾ ಇದೆಯಲ್ಲ? ಹಾ, ಕೇಳಿಸ್ತಾ ಇದೆ ಸರ್. ಡಾಕ್ಟರ್ ರವಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ದೂರದಾರರು. ಏನು ಪ್ರಸನ್ನ ಶೆಟ್ಟಿ ಅವರು ಈ ರೀತಿ ಒಂದು ಯಕ್ಷಗಾನದಲ್ಲಿ ಪಾತ್ರ ಮಾಡಿದ್ರು, ಹಾಸ್ಯಾಸ್ಪದವಾಗಿ ಒಂದು ಪಾತ್ರ ಮಾಡಿದ್ರು, ಇದಕ್ಕೋಸ್ಕರ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ, ಏನ್ ಹೇಳ್ತೀರಾ ಅನ್ನುವಂಥದ್ದು ಈ ಒಂದು ವಿಷಯದ ಬಗ್ಗೆ? ಅಂದ್ರೆ ಚರ್ಚೆ ನಡೀತಾ ಇದೆ, ಯಕ್ಷಗಾನ ಪ್ರೇಮಿಗಳಲ್ಲಿ ಪರ ವಿರೋಧ ಚರ್ಚೆ ಕೇಳಿ ಬರ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಆರೋಗ್ಯಕರವಾಗಿರುವಂತದ್ದು, ಬೆಳವಣಿಗೆ ಬೇಕು ಅನ್ನುವಂಥದ್ದು, ಅಂಡ್ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯಕ್ಷಗಾನದಲ್ಲಿ ಇದು ಬೇಡ ಅನ್ನುವಂಥದ್ದು. ತಾವೇನ್ ಹೇಳ್ತೀರಾ? ಸರ್, ಈಗ ನಾನು ರವಿ ಶೆಟ್ಟಿ ಅಂತ ಕೊಟ್ಟು ಮತ್ತೆ ಮೊದಲು ನಾನು ಯಾರಾದ್ರೂ ಯಕ್ಷಾಭಿಮಾನಿಗಳಿಗೆ ಏನಾದ್ರೂ ನನ್ನಿಂದ ಬೇಸರ ಆಗಿದ್ರೆ ನಾನು ಕ್ಷಮೆ ಕೇಳ್ತಾ ಅದಕ್ಕೆ ಒಂದು ಸ್ಪಷ್ಟನೆ ಕೊಡ್ತೇನೆ. ಏನು ಅಂತ ಹೇಳಿದ್ರೆ ಸರ್, ನಾನು ಕಂಪ್ಲೇಂಟ್ ಮಾಡಿರೋದು ಮೊದಲು ಅರ್ಥ ಮಾಡ್ಕೋಬೇಕಾಗಿದ್ದು ಎಲ್ಲಿದ್ದೀಯಾ ಮಗನೇ ಇದಕ್ಕಲ್ಲ. ನಾನು ಕಂಪ್ಲೇಂಟ್ ಮಾಡಿದ್ದು ಆ ಕಥೆಯ ಲಾಸ್ಟ್ ಭಾಗದಲ್ಲಿ ಸ್ವಲ್ಪ ಅಶ್ಲೀಲವಾಗಿ ಮಾತಾಡಿದಿತ್ತು, ನನ್ನ ಕಚ್ಚೆ ಜಾರ್ತಾ ಉಂಟು ಅಂತ ಇನ್ನೊಂದೆರಡು ಸ್ವಲ್ಪ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡಿದ್ದುಂಟು. ನಾನು ಕಂಪ್ಲೇಂಟ್ ನಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡಿದ್ದೀನಿ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಲಾವಿದರನ್ನ ಎಗನೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಬಂತೆ ಬಿಟ್ರೆ ಕಲಾವಿದರ ವಿರೋಧಿ ನಾನಲ್ಲ, ಕಲಾವಿದರ ಪರವಾಗಿ ನಿಂತವನು ನಾನು. ಏನಾಗಿದೆ ಅಂತ ಹೇಳಿದ್ರೆ ಸರ್, ಈಗ ಮೊನ್ನೆ ಪೂನಾದಲ್ಲಿ ನಡೀತು, ಆಕ್ಚುಲಿ ನಾನು ಹೇಳ್ಬೋದಲ್ಲ? ಪೂನಾದಲ್ಲಿ ಒಂದು ಯಕ್ಷಗಾನ ನಡೆದಾಗ ಏನಾಯ್ತು ಅಂದ್ರೆ, ಒಬ್ರು ವೇಷಧಾರಿಗಳು, ಬಹಳ ಗೌರವಾನ್ವಿತದ ವೇಷಧಾರಿಗಳು, ಅವ್ರ ಹೆಸರನ್ನ ನಾನು ಹೇಳಕ್ ಇಷ್ಟ ಪಡಲ್ಲ, ಅಂದ್ರೆ ಕೆಲವರಿಗೆ ಬಹಳಷ್ಟು ಜನ, ಯಾಕಂದ್ರೆ ನಮ್ಮ ಕುಡ್ಲ ಇದನ್ನ ನೋಡ್ತಾ ಇದ್ದು ಗೊತ್ತಿರ್ತದೆ. ಲಾಸ್ಟ್ ಮಹಿಳಾ ವೇಷಧಾರಿ ಒಬ್ರು ಲಾಸ್ಟಿಗೆ ಸೀರೆ ಮತ್ತು ಲಂಗವನ್ನು ಎತ್ತಿದ್ರು. ಸರ್, ಅದು ಯಾವ ಸೂಚನೆ ಅಂತ ತೋರಿಸುತ್ತೆ? ಯಾಕಂದ್ರೆ ನಾವು ಮಹಿಳಾ ಪಾತ್ರಧಾರಿಯನ್ನು ನಾವು ಮಹಿಳೆ ಅಂತಾನೆ ಗೌರವಿಸ್ತಾ ಇರ್ತೇವೆ. ತಪ್ಪು.
ಆತರ ಒಂದು ಕಲಾವಿದ್ರು ನಮ್ಮ ಕಲೆಯನ್ನ ಅಕಸ್ಮಾತ್ ಆಗಿ ಇದು ಮಾಡುವಂತದ್ದು ಇದೆಯಲ್ಲ, ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ಅವ್ರು ಮಾಡಿರ್ತಾರೆ, ಅದು ತಪ್ಪು. ಇಲ್ಲೂ ನಾನು ಹೇಳ್ತಾ ಇರೋದೇನ್ ಗೊತ್ತಾ ಸರ್, ರಾಜಕೀಯದ ಕೆಸರಾಟಗಳು ಬಹಳ ನಡೀತಾ ಇರುತ್ತೆ, ಅಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ನಡೀತಾ ಇರುತ್ತೆ. ಅದನ್ನ ನಮ್ಮ ಈ ಹರಿಕೆ ಆಟ ಅಂತ ನಾವ್ ಇದು ಮಾಡ್ತೀವಿ, ದೇವರ ಹರಿಕೆ ಆಟ. ಈ ರೀತಿಯಾಗಿ ನಮ್ಮ ಕರಾವಳಿಗರು ಪ್ರತಿಯೊಬ್ಬರು ಮೈ ರೋಮಾಂಚನಗೊಳ್ತದೆ ಯಕ್ಷಗಾನ ಅಂತ ಹೇಳಿದ್ರೆ. ಇಂಥ ಆಟದಲ್ಲಿ ನೀವು ಇದನ್ನೇ ಬಂಡೆ ನಾರಾಯಣ ಸ್ವಾಮಿ, ಯಕ್ಷಗಾನದ ಬಂಡೆ ಅಂತ ಹೇಳುವ ನಾರಾಯಣ ಗುರುಗಳು ಏನಿದಾರೆ, ಅವರು 65 ವರ್ಷದ ಇತಿಹಾಸ ಇದೆ ಅವರಿಗೆ ಯಕ್ಷಗಾನದಲ್ಲಿ, ಅವ್ರ ಕಲೆಯಲ್ಲಿ. ಅವರು ಹೇಳ್ತಾರೆ, ಅವರು ಬಹಳ ಸ್ಪಷ್ಟವಾಗಿ, ಅವರು 60ನೇ ವರ್ಷದ ಒಂದು ಇದರಲ್ಲಿ ಅವ್ರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಕಲೆ ಹಾಳಾಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ಅವರೇ ಹೇಳ್ತಾರೆ. ಅವರೇ ನೊಂದ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಜ್ಞಾನ ಇಲ್ಲದೆ ಇದ್ದವರು, ಸಾಹಿತ್ಯ ಬಗ್ಗೆ ಜ್ಞಾನ ಇಲ್ಲದೆ ಇದ್ದವರು ಈ ರೀತಿ ಮಾಡ್ತಾರೆ ಅನ್ನೋ ಒಂದು ಬೇಸರ ಕೂಡ ಅವ್ರು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಂದು ಯಾಕೆ ವೈರಲ್ ಆಯ್ತು ಅಂತ ಹೇಳಿದ್ರೆ, ಈಗ ಯಕ್ಷಗಾನ ಅಯ್ಯೋ ಇದೇನ್ ರಾಜಕೀಯಕ್ಕೆ ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ರವಿ ಶೆಟ್ಟರ್ ರಾಜಕೀಯ ಮಾಡ್ಬೇಕು ಅನ್ನೋದೇ ಹೌದಾಗಿದ್ರೆ JDS ನಿಂದ ಇದರಲ್ಲಿ ನಾನು MLA ಎಲೆಕ್ಷನ್ ಏನಿತ್ತೋನು, ನಾನು JDS ಪಕ್ಷದಿಂದ ನಾನು ಉಡುಪಿಯಲ್ಲಿ ಹೋಗಿದ್ ಮಾಡಿದ್ರೆ ಎಲ್ಲಾ ಮಾಧ್ಯಮದವರು ಬರ್ತಾ ಇದ್ರು ನನ್ನ ಹಿಂದೆ. ನಾನು ಅವ್ರ ಎದುರುಗಡೆ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ನಾನು ರಾತ್ರಿ ಬೆಳಗಾಗೋರೊಳಗೆ ಹೀರೋನ ಅಥವಾ ಜೀರೋನ ಇನ್ನೊಂದ ಮತ್ತೊಂದು ಆಗ್ಬಹುದಿತ್ತು. ಸರ್ ನಾನು ಅದು ಮಾಡಿಲ್ಲ. ನಾನು ಕಂಪ್ಲೇಂಟ್ ಕೊಡುವಾಗ ಕೂಡ ಬಹಳ ನೋವಿನಿಂದ, ಅಂದ್ರೆ ನಾನು 2-3 ದಿನ ಸರ್ಚ್ ಮಾಡಿದೆ, ಯಾರು ಇವರು ಕಲಾವಿದ್ರು, ನಾನೇನಾದ್ರು ಹೋಗಿ ನಾನು ಭೇಟಿ ಮಾಡ್ಬೋದಾ ನೋಡೋಣ ಅಂತ. ಸಿಕ್ಕದೇ ಇದ್ದಾಗ ಒಂದು NCR ದಾಖಲು ಮಾಡಿದೆ ನಾನು. ಕಾರಣ ಏನಂತ ಹೇಳಿದ್ರೆ, ಬೇರೆಯವರಿಗೆ ಒಂದು ನಮ್ಮ ಕಲೆಯನ್ನು ಇದ್ ಮಾಡುವಂತದ್ದಾಗ್ಲಿ ಅಂತ. ಅದಾದ ನಂತರನು ಅವ್ರ ಕಡೆಯಿಂದ ನನಗೆ ಕರೆ ಬಂತು. ಅವ್ರ ಕಡೆ ಒಬ್ರು ಇಲ್ಲ, ಅದು ಅಕಸ್ಮಾತ್ ಆಗಿದೆ, ತಪ್ಪಾಗಿದೆ ಅಂತ ಹೇಳಿ ವಿಷಾದ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಕೇಸನ್ನು ಹೋಲ್ಡ್ ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನೋಡಿ ಸರ್, ನಾನು ಸರ್ಕಾರನ್ನ, ಈಗ ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ ಇರುವಾಗ ಕೂಡ ನಮ್ಮ ಕಲಾವಿದರಿಗೆ ಆಗ್ಬೇಕು ಏನಂತ ಹೇಳಿದ್ರೆ, 6 ತಿಂಗಳ ಕಾಲ ಅವರಿಗೆ ಕೆಲಸ ಇರುವುದಿಲ್ಲ, ಅವರಿಗೆ ಸರ್ಕಾರ ವೇತನ ನೀಡಬೇಕು. ಇವತ್ತಿನ ದಿವಸ ಅವರು ಹಾರ್ಟ್ ಅಟ್ಯಾಕ್ ಗಳೆಲ್ಲ ಬರ್ತಾ ಇದೆ ಸರ್ ನಮ್ಮ ಕಲಾವಿದರಿಗೆ. ಕಾರಣ ಏನಂತ ಹೇಳಿದ್ರೆ, ಅವ್ರು ಬಳಸ್ತಾ ಇರುವಂತ ಅದು ಆ ಕಲರ್ಸ್ ಇದೆಯಲ್ಲ, ಅದು ಆ ಕಲರ್ಸ್ ಗಳು ಒಂದು ಉತ್ತಮ ದರ್ಜೆದಿರ್ಬೇಕು, ಅದನ್ನ ಸರ್ಕಾರನೇ ಕೊಡ್ಬೇಕು. ಅವರು ಹಾಕುವ ಬಟ್ಟೆ ಇದೆಯಲ್ಲ ಸರ್, ಬಟ್ಟೆ ಎಷ್ಟೋ ಅದಕ್ಕೆ ಸರಿಯಾದ ಒಂದು ಸುಸಜ್ಜಿತವಾದ ಒಂದು ಬಟ್ಟೆ ಸಿಗ್ಬೇಕು ಅವರಿಗೆ. ಈ ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ ಸರ್, ವಿತ್ ದಾಖಲಾತಿಗಳಿದೆ ಸರ್ಕಾರದಲ್ಲಿ. ಇದರಲ್ಲಿ ನಾನು ಹೋರಾಟ ಮಾಡಿ ಅದನ್ನ ನನ್ನ, ನೀವು ಬೇರೆ ಏನ್ ಬೇಡ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ನನ್ನಲ್ಲಿ ಸಿಗ್ತದೆ. ಇಲ್ಲ ಸರ್, ತಮ್ಮ ಕಂಪ್ಲೇಂಟ್ ಕೂಡ ನಾನು ನೋಡಿದ್ದೇನೆ, ತಾವು ಚೆನ್ನಾಗಿ ಹೇಳ್ತೀರಾ. ಕರಾವಳಿಯ ಸಂಸ್ಕೃತಿ ಮತ್ತು ಆರಾಧನೆಯ ವಿಷಯವಾದ ಯಕ್ಷಗಾನದಲ್ಲಿ ಯಕ್ಷಗಾನವನ್ನು ಬೆಳಕಿನ ಸೇವೆ ಎಂಬ ಆಧಾರದಲ್ಲಿ ದೇವರ ಸನ್ನಿಧಾನಕ್ಕೆ ಹರಕೆಯಾಗಿ ಮತ್ತು ಕರಾವಳಿಯ ಸಂಸ್ಕೃತಿ ಕಲೆಯಾಗಿ ಆರಾಧಿಸುತ್ತಾ ಬಂದಿದ್ದು, ಇದರಲ್ಲಿ ಸಹಸ್ರಾರು ಕಲಾವಿದರ ಯಕ್ಷ ಕಲಾಭಿಮಾನಿಗಳ ಪ್ರೋತ್ಸಾಹಕರ ಭಕ್ತಾಭಿಮಾನಿಗಳ ಶ್ರಮ ಅಡಗಿದೆ. ಸೊ ಹೀಗಾಗಿ ರಾಜಕೀಯದಲ್ಲಿ ಬರುವ ಕೊಳಕು ವಿಷಯಗಳನ್ನು ದೇವರ ಸೇವೆ ಆಟದಲ್ಲಿ ಬಳಸುವುದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ತಾವು ಕೇಳಿದಿರ ಅಲ್ವಾ? ಹೌದು ಸರ್, ಹೌದು. ಎಸ್ ಸರ್, ಇದೇ ಪ್ರಶ್ನೆಗೆ ನೀವು ಬದ್ಧರಾಗಿದ್ದೀರಾ? ಇನ್ನು ಕೂಡ ಸರ್ ಇದೇ ಪ್ರಶ್ನೆಗೆ ಬದ್ಧರಾಗಿದ್ದೀರಾ? ಸರ್ ಖಂಡಿತವಾಗಿಯೂ. ಎಸ್ ಸರ್, ನಿಜವಾಗ್ಲೂ ಸರ್, ನಾನು ಕೂಡ ಹೇಳ್ತೇನೆ, ಪಿನ್ ಟು ಪಿನ್ ಕರೆಕ್ಟ್ ಆಗಿರುವಂತಹ ಒಂದು ಏನು ದೂರನ್ನು ಕೊಟ್ಟಿದ್ದೀರಾ, ಈ ರೀತಿ ಸಮಸ್ಯೆ ಆಗಿದೆ, ಈ ರೀತಿ ಆಗಿದೆ ಅನ್ನುವಂಥದ್ದು. ಸೊ ಈಗ ಎಲ್ಲವೂ ಕೂಡ ಸರಿಯಾಗಿದೆ, ಆ ಕಲಾವಿದ ಕ್ಷಮೆ ಕೇಳಿದ್ದಾನೆ ಅನ್ನುವಂತಹ ಮಾತುಗಳಲ್ವಾ ಸರ್? ಆ ಕಲಾವಿದ್ರು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ಒಬ್ಬ ಕಲಾವಿದ ನನ್ನ ಹತ್ರ ಬಂದು ಕ್ಷಮೆ ಕೇಳುವಂತದ್ದಿಲ್ಲ. ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ, ನನ್ನಿಂದ ಈ ರೀತಿ ಆಯ್ತು ರವಿ ಅಣ್ಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಬೇರೆ ನನಗೆ ಅವರು ನನ್ನ ಆತ್ಮೀಯ ಗೆಳೆಯರು ಕೂಡ ಆಗಿದ್ರು, ನನಗೆ ಅದು ಗೊತ್ತಿಲ್ಲ. ಮೊದಲು ಅವರು ಬಣ್ಣದ ವೇಷಧಾರಿಗಳಾಗಿದ್ರಿಂದ ನನಗೆ ಅದು ಕಾಣ್ತಿಲ್ಲ. ಅದಾದ ನಂತರ ಇಂಥವ್ರು ಅಂತ ಗೊತ್ತಾಯ್ತು. ಯಾಕಂದ್ರೆ ಅವರು ಉತ್ತಮ ಕಲಾವಿದ. ನಮ್ಮ ಕರಾವಳಿಯನ್ನ ನಮ್ಮ ಇವತ್ತು ಎಲ್ಲ ಮೀಡಿಯಾಗಳಲ್ಲಿ ಮಜಾ ಟಾಕೀಸ್ ಮತ್ತು ಕಾಮಿಡಿ ಕಿಲಾಡಿಗಳು ಅದರಲ್ಲೂ ಕೂಡ ಅವರು ಪಾಲ್ಗೊಂಡಂತ ವ್ಯಕ್ತಿ ಅವರು. ಬಹಳ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಾನು ಎಷ್ಟೋ ಸಲ ಅವ್ರನ್ನ ಅಪ್ರಿಶಿಯೇಟ್ ಮಾಡಿದ್ದೀನಿ. ಬ್ರದರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಒಳ್ಳೆ ರೀತಿಯಿಂದ ನಡೀಲಿ ಅಂತ. ಅವ್ರು ಕೂಡ ನಿನ್ನೆ ಅದೇ ಹೇಳಿದ್ರು, ನೀವು ಒಂದು ಎಚ್ಚರಿಸಿದಿರ ಬ್ರದರ್, ನಾನು ಎಲ್ಲೋ ಒಂಚೂರು ನನಗೆ ಗೊತ್ತಿಲ್ಲದೆ ನಾನು ಮಾತಾಡಿರೋದನ್ನ ನೀವು ಎಚ್ಚರಿಸಿದಿರ, ನನಗೆ ತುಂಬಾ ಅನುಕೂಲ ಆಯ್ತು ಸರ್, ನೀವು ಬೇಸರ ಆಗ್ಬೇಡಿ, ನಾನು ಇನ್ನು ಮುಂದೆ ಈ ರೀತಿ ಆಗದಿದ್ದಾಗ ನಾನು ನೋಡ್ಕೋತೀನಿ ಅನ್ನೋ ಒಂದು ಒಳ್ಳೆ ಭರವಸೆ ಕೊಟ್ಟರು ಅವ್ರು. ಬಹಳ ಖುಷಿ ಆಯ್ತು ನನಗೆ. ಓಕೆ ಸರ್, ಎಸ್, ಥ್ಯಾಂಕ್ ಯು ಸರ್. ತಮ್ಮ ಕಳಕಳಿ ಮತ್ತೆ ನಮ್ಮ ಕಳಕಳಿ ಕೂಡ ಅದೇ. ನಮ್ಮ ಟ್ರೋಲ್ ಮಾಡೋರಿಗೆ ನಾನು ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನನಗೆ ಎಲ್ಲರೂ ಬೇಕು, ನನಗೆ ಯಾರು ಬೇಡ ಅಂತ ಇಲ್ಲ ಸರ್. ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ. ನಾನು ಇವತ್ತಿನವರೆಗೂ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ ಅಂದ್ರೆ ನಿಮ್ಮಂತ ಮಾಧ್ಯಮದವರು ಮತ್ತು ನನಗೆ ಜನ ಇದಾರಲ್ಲ ಸರ್, ಅವರಿಂದ ನಾನು ಇಲ್ಲಿವರೆಗೆ ಬಂದಿರುವಂತದ್ದು. ನಾನು ಅವರಿಗಾಗೆ ಬದುಕ್ತಾ ಇರುವಂತದ್ದು. ಅವರಲ್ಲಿ ನಾನು ಹೇಳೋದು, ಏನಾದ್ರೂ ರವಿ ಶೆಟ್ಟರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನಕ್ಕೆ ಕೊಟ್ಟಿದ್ದಾರೆ? ಯಾಕಂದ್ರೆ ಯಾವತ್ತೂ ತಪ್ಪು ಮಾಡಿದೀವಿ, ಇವತ್ತು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ತಪ್ಪು ಏನಕ್ಕೆ ಮಾಡಿದ್ದಾರೆ, ಅದರ ಆಚಾರ ವಿಚಾರಗಳೇನು, ಅವ್ರು ಕಂಪ್ಲೇಂಟ್ ಕೊಟ್ಟ ಅರ್ಥದ ವಿಷಯ ಏನು, ಯಾಕಾಗಿ ಕೊಟ್ಟಿದ್ದಾರೆ, ಇದನ್ನ ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೇನೆ ಸರ್. ಓಕೆ ಸರ್, ಓಕೆ, ಧನ್ಯವಾದಗಳು. ಮಾತಾಡಿದ್ರೆ ಅದು ನಾಟಕೀಯವಾಗಿ ನಡೀತಾ ಇತ್ತು ಅಲ್ಲಿ ಅನ್ನುವಂಥದ್ದು, ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ
ಈಗ ನಮ್ಮ ಯಕ್ಷಗಾನ ಅನ್ನುವಂಥದ್ದು ಎಲ್ಲ ಕಡೆ ಕೂಡ ಒಂದೇ ಕಡೆಯಲ್ಲಿ ವಾಲ್ತಾ ಇದೆ, ಒಂದೇ ಕ್ಯಾಟಗರಿ ಇದೆ, ಒಂದೇ ಡಿವಿಷನ್ ಇದೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಬಲಪಂಥೀಯರೇ ತುಂಬಿಕೊಂಡಿದ್ದಾರಾ ಯಕ್ಷಗಾನದಲ್ಲಿ ಅನ್ನುವಂಥದ್ದು ಎಲ್ಲೋ ಒಂದು ಒಳನೋಟಕ್ಕೆ ಕಾಣ್ತಾ ಇರುವಂತಹ ಮಾತುಗಳು. ಏನ್ ಹೇಳ್ತಾರೆ? ಯಕ್ಷಗಾನ ಹೇಳುವುದೇ ಒಂದು ಹಿಂದುತ್ವದ ಒಂದು ಆ ಪುರಾಣಗಳನ್ನ, ಸಂಸ್ಕೃತಿಯನ್ನ ಅದನ್ನ ಪ್ರಸಾರ ಮಾಡುವ ತಿರುಳನ್ನ ಪ್ರಸಾರ ಮಾಡ್ಲಿಕ್ಕೆ ಇರುವಂತದ್ದು. ಹಿಂದುತ್ವದ ಒಂದು ಪ್ರಸಾರವನ್ನು ಮಾಡುವಂತವರನ್ನು ಈಗ ಹೆಚ್ಚಾಗಿ ಬಲಪಂಥೀಯರು ಅಂತ ಕರೀತಾರೆ. ಹಾಗಾದ್ರೆ ಅಹಿಂದವಾದಿಗಳಾಗಬೇಕಿತ್ತ ಯಕ್ಷಗಾನದವರು? ಹಿಂದುತ್ವವನ್ನ ವಿರೋಧಿಸಬೇಕಾ? ಹಿಂದುತ್ವ ಹಿಂದೂ ಧರ್ಮದಲ್ಲಿರುವಂತಹ ಪುರಾಣ ಅಂದ್ರೆ ಯಕ್ಷಗಾನ ಆವಾಗ ಯಕ್ಷಗಾನ ಮಾಡುವಾಗ ಹಿಂದೂ ಧರ್ಮ ಬಿಟ್ಟರೆ ಬೇರೆ ಇರ್ಲಿಲ್ಲ. ಬಹುತೇಕ ಹಿಂದೂ ಧರ್ಮವೇ ಇದ್ದದ್ದು, ನಂತರನೇ ಬಂದದ್ದು. ಹಾಗಾಗಿ ಆ ಕಾಲದ ಸಮಾಜದ ಒಂದು ಸಂಸ್ಕೃತಿಯನ್ನ, ಆ ಬದುಕನ್ನ ಅದನ್ನು ಬಿಂಬಿಸ್ತಾ ಇತ್ತು. ಅದು ಈಗಲೂ ಒಂದು ಕಡೆ ಉಳಿದುಕೊಂಡು ಬಂದಿದೆ. ಅದನ್ನು ನೋಡುವಾಗ ಅದು ಈಗ ನಂತರ ಬಂದವರು ಅದನ್ನು ನೋಡುವಾಗ ಇದು ಹಿಂದುತ್ವ ಮಾತ್ರ ಇದೆ ಅಂತ ಹೇಳಿದ್ರೆ ಅದು ಮೊದಲೇ ಇದ್ದದ್ದು ಹಾಗೆ ಸಮಾಜದ್ದು. ಆವಾಗ ಅವರೆಲ್ಲರೂ ಹಿಂದೂಗಳ ಭಾಗ ಆಗಿ ನಂತರ ಸಪರೇಟ್ ಬೇರೆ ಧರ್ಮಕ್ಕೆ ಬಂದಿರಬಹುದು ಈ ಭಾರತದಲ್ಲಿ ನಾನು ಹೇಳುವಂತದ್ದು. ಆದ್ರಿಂದ ಅದು ಹಿಂದುತ್ವ ಅಂತ ಹೇಳ, ನಮ್ಮ ಸಂಸ್ಕೃತಿ, ಪುರಾತನ ಸಂಸ್ಕೃತಿ, ನಾವು ಪುರಾತನವಾದ ಹೇಗಿತ್ತು ಅದು ಬದಲಾವಣೆ ಆಗ್ತಾ ಹೋಗ್ತದೆ. ಈಗ ನಮ್ಮ ಬದಲಾವಣೆ ಏನು, ಈಗ ಮೊದಲೆಲ್ಲ ಶತಮಾನ ಬೇಕಿತ್ತು ಒಂದು ಬದಲಾವಣೆ ಆಗ್ಬೇಕಾಗಿದ್ರೆ. ಈಗ ಹಾಗಲ್ಲ. ಏನು ನಾವು STD ಕಾಯಿನ್ ಬೂತಿನಿಂದ ಹಿಡಿದು ಈ ಮೊಬೈಲ್ ಬರುವಾಗ 10 ವರ್ಷದೊಳಗೆ STD ಬೂತ್ಗಳೇ ಎಲ್ಲೂ ಕಾಣುವುದಿಲ್ಲ. ಎಲ್ಲ ಅಂದ್ರೆ ಭಾರಿ ವೇಗವಾಗಿ ಬದಲಾವಣೆ. ಈಗಂತೂ 4G ಯುಗ, ಆ ತರ ಯುಗದಲ್ಲಿ ಮತ್ತಷ್ಟು ವೇಗವಾಗಿ ಯಕ್ಷಗಾನ ಕೂಡ ಅದೇ ಒಂದು ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ. ಒಳ್ಳೆಯ ಬದಲಾವಣೆ ಅಲ್ಲ, ಸಮಾಜವನ್ನ ಆಯಾಯ ಸಮಾಜವನ್ನ ಆಯಾಯ ಪರಿಸ್ಥಿತಿಯಲ್ಲಿ ಇಟ್ಕೊಂಡು ಅದು ಹೊಂದಾಣಿಕೆ ಆಗುವುದು. ನೀವು ಪ್ರತಿಯೊಂದು ನಾವು ಬದಲಾವಣೆ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ನಾವು ಹಿಂದೆ ಮಾಡುವಾಗ ಯಾವುದು ದೀಪದ ಬೆಳಕಿನಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಗ್ಯಾಸ್ ಲೈಟ್ಗಳು ಬಂತು. ಗ್ಯಾಸ್ ಲೈಟ್ಗಳಲ್ಲಿ ನಾವು ನೋಡಿದ್ದು ಹೆಚ್ಚಾಗಿ ಗ್ಯಾಸ್ ಲೈಟ್ಗಳಲ್ಲಿ ಸಣ್ಣ ಇರುವಾಗ. ಆಮೇಲೆ ವಿದ್ಯುತ್ ದೀಪಗಳು ಬಂದು, ಆಮೇಲೆ ಏನು ಮೈಕಗಳು ಬಂದು, ಆಮೇಲೆ ಪ್ರಖರವಾದ ವಿದ್ಯುತ್ ದೀಪಗಳು ಬಂದು, ಆಮೇಲೆ ಏನು ಆಟವೇ ಕಾಣುದಿಲ್ಲ ಅಂತ ಹಾಗೆ ಏನು ಲೈಟಿಂಗ್ಗಳು ದೀಪಗಳು ಬಂದು ಅದು ಸ್ವಲ್ಪ ಜಾಸ್ತಿ ಆಯ್ತು. ಈಗ ಯಕ್ಷಗಾನ ಏನು ಅದನ್ನು ನೋಡ್ಬೇಕು ಅಂದ್ರೆ ಬದಲಾವಣೆಗಳನ್ನ ವಿರೋಧಿಸುತ್ತಿದ್ರೆ ಬೇಡ ನಾವು ಧ್ವನಿ ಬೆಳಕಿನಲ್ಲೇ ಮಾಡ್ತೇವೆ ಅಂತ. ಏನು ಆ ಕಟ್ಟೇಶ ಶ್ರೀವೇಷ ಮತ್ತೆ ಅದು ಏನು ಹೇಳ್ತಾರೆ ಕೋಡಂಗಿ ವೇಷ, ಅದನ್ನು ಇವರು ಖಾಲಿ ಹರಕೆ ಮೇಳಗಳಲ್ಲಿ ಮಾಡ್ತಾರೆ. ಮತ್ತೊಂದು ಹೇಳಿದ್ರು ಯಾರು, ಯಕ್ಷಗಾನ ಪರಂಪರೆ ದೇವರು ನಮ್ಮ ಇದು ಸಂಸ್ಕೃತಿ. ಅದು ವಾಣಿಜ್ಯಿಕವಾಗಿಯೂ ನಮ್ಮ ಯಕ್ಷಗಾನಗಳು ಬೆಳೆದಿದೆ. ಯಾಕಂದ್ರೆ ಟೆಂಟ್ ಮೇಳಗಳು, ಡೇರೆ ಮೇಳಗಳಿವೆ. ಒಳ್ಳೆಯ ಬೆಳವಣಿಗೆ. ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ಸರ್, ನಾನು ಸುಮಿತ್ ಅಂತ. ಓಕೆ, ನಾನು ಕೊಲ್ಲೂರಿಂದ ಕರೆ ಮಾಡ್ತಿದ್ದೇನೆ. ಓಕೆ ಸರ್, ತಮ್ಮ ಪ್ರಶ್ನೆ ಏನು ಹೇಳ್ತೀರಾ ಅನ್ನುವಂಥದ್ದು? ಸರ್, ಈಗ ನೀವಲ್ಲಿ ಎಂತ ಲೈವ್ ಮಾಡ್ತಿದ್ದೀರಾ, ಸರಿ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಕಾಣುತ್ತೆ ನಂಗೆ. ಯಾಕಂತ ಹೇಳಿದ್ರೆ ಯಕ್ಷಗಾನ ಅನ್ನೋದು ಮುಂಚಿಂದ ತುಂಬಾ ಬದಲಾಗ್ತಾ ಬಂದಿದೆ. ಸರಿ. ಮತ್ತೆ ಆ ವಿಡಿಯೋ ನಾನು ನೋಡಿದ್ದೇನೆ. ಅದ್ರಲ್ಲಿ ಯಾರಾದ್ರೂ ಒಂದು ರಾಜಕೀಯದ ವ್ಯಕ್ತಿಯ ಹೆಸರು ಆಗ್ಬೋದು, ಅವರ ಮಗನ ಹೆಸರು ಆಗ್ಬೋದು, ಯಾವುದೇ ಒಂದು ಎತ್ತಲಿಲ್ಲ. ಅದೊಂದು ಇನ್ಸಿಡೆಂಟ್ ಅಷ್ಟೇ. ಸೊ ಅದನ್ನ ಇಟ್ಕೊಂಡು ಇಷ್ಟು ಅಂದ್ರೆ ಇದು ಇಷ್ಟು ದೊಡ್ಡದಾಗ್ಲಿಕ್ಕೆ ಕಾರಣ ನಮ್ಮ ಈಗ ವಾಟ್ಸಪ್ ಅಷ್ಟೇ. ಇಲ್ದಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಅದು. ಇಲ್ದಿದ್ರೆ ಅಲ್ಲಿ ಯಾವ ಯಕ್ಷಗಾನ ಯಾರು ಎಂತ ಮಾಡ್ತಾರಂತ ಎಲ್ಲರಿಗೂ ತಿಳಿತಿರ್ಲಿಲ್ಲ. ಮತ್ತೆ ನಂದು ಒಂದು ಪ್ರಶ್ನೆ ಉಂಟು ಸರ್. ಒಂದು ಕಡೆ ಯಕ್ಷಗಾನ ಮಾಡುವಾಗ ಮೈಕ್ ಕಿತ್ತುಕೊಂಡು ಹೋದ್ರು. ಎಲ್ಲಿ ಎಂತ ಅದು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಅದು ಎಲ್ಲರಿಗೂ ಗೊತ್ತುಂಟು. ಸರಿ. ಸೊ ಅದನ್ನೇನಾದ್ರೂ ನೀವು ಲೈವ್ ಮಾಡಿದ್ದೀರಾ ಸರ್? ತಾವು ನೋಡಿದೀರಾ ಆ ಒಂದು ಕಾರ್ಯಕ್ರಮದ ಬಗ್ಗೆ? ಪ್ರಪ್ರಥಮವಾಗಿ ಲೈವ್ ಮಾಡಿದವರು ನಾವೇ. ಆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡವರು ಇವರೇ, ಜಿತೇಂದ್ರ ಕುಂದೇಶ್ ಅವರು, ಪತ್ರಕರ್ತರು. ಎಂತಾದ್ರೂ ಆಕ್ಷನ್ ಆಯ್ತಾ? ಏನು ಏನಾದ್ರೂ ಆಕ್ಷನ್ ಆಗಿದೆ ಅಲ್ಲಿ? ಅದ್ರ ಏನಾಗಿಲ್ಲ. ತಾವು ಎಲ್ಲಿದ್ದೀರಾ ತಾವು? ನಿಮಗೆ ಕ್ವಶನ್ ಮಾಡುದಲ್ಲ, ನಾನು ನಿಮ್ಗೆ ಇಲ್ಲ ಒಂದು ಮಾತು ತಾವು ಹೇಳಿದಿರಾ, ಇದು ಕಾರ್ಯಕ್ರಮ ಮಾಡುವಂತ ವಿಷಯ ಅನ್ನುವಂತ. ನೋಡಿ ಸ್ವಾಮಿ, ನಾವು ಒಂದು ಮಾತು ಹೇಳ್ತೇವೆ, ನಮ್ಗೆ ಏನ್ ಬೇಕಾಗಿಲ್ಲ, ಯಾವುದೇ ಪಕ್ಷದ ಪರವಾಗಿಲ್ಲ, ನಾವು ಯಾರನ್ನು ಕೂಡ ಪ್ರಚಾರ ಮಾಡ್ತಾ ಇಲ್ಲ, ಯಾರನ್ನ ಅಪಹಾಸ್ಯ ಮಾಡ್ತಾ ಇಲ್ಲ. ಆದ್ರೆ ಯಕ್ಷಗಾನ ಅನ್ನುವಂತಹ ಒಂದು ಜಾನಪದ ಕಲೆಯಲ್ಲಿ ಆಚಾರ ವಿಚಾರಗಳು ಎಲ್ಲವೂ ತುಂಬಿಕೊಂಡಿರುವಂತಹ ಅರ್ಥಪೂರ್ಣವಾಗಿರುವಂತಹ ಕಲೆಯಲ್ಲಿ ಇದು ಬೇಕಾಗುವಂತಹ ಮಾತುಗಳು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಷ್ಟೇ. ಆರೋಗ್ಯಕರವಾಗಿರುವಂತಹ ಚರ್ಚೆ ಅಲ್ವಾ? ಹೌದು. ಅಲ್ಲ, ನಾನ್ ನಿಮ್ಮ ಹತ್ರ ಕ್ವಶನ್ ಮಾಡ್ತಾ ಇಲ್ಲ, ನಾನ್ ಕೇಳ್ತಾ ಇದ್ದೇನೆ. ಅದಕ್ಕೆ ಎಂತಾದ್ರೂ ಲೈವ್ ಇಂದ ಅಥವಾ ನಿಮ್ಮ ಮೀಡಿಯಾದಿಂದ ಎಂತಾದ್ರೂ ಆಕ್ಷನ್ ಆಯ್ತಾ ಅಲ್ಲಿ? ಏನ್ ಗೊತ್ತಾ, ನಾನ್ ಕ್ವಶನ್ ಮಾಡ್ತೇನೆ. ಐ ನಾಟ್ ಕ್ವಶನಿಂಗ್ ಯು, ಐ ಆಮ್ ಜಸ್ಟ್ ಆಸ್ಕಿಂಗ್ ದ ಆನ್ಸರ್. ಅಂದ್ರೆ ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಯ್ತು. ಜಿತೇಂದ್ರ ಕುಂದೇಶ್ವರ್ ಅವರು ಆ ಯಕ್ಷಗಾನದಲ್ಲಿ ಇದ್ರು, ಅವ್ರು ನಂಗೆ ಚಿರಪರಿಚಿತರು. ಸೊ ಅಲ್ಲಿ ಎಂತಾದ್ರೂ ಆಕ್ಷನ್ ಆಯ್ತಾ ಸರ್? ಎಲ್ಲೋ ಒಂದ್ ಕಡೆ ನೀವು ಇಂಡೈರೆಕ್ಟ್ ಆಗಿ ತಾವು ಇಂಡೈರೆಕ್ಟ್ ಆಗಿ ನಮ್ಮ ಕುಂದೇಶ್ವರ್ಗೆ ಬಾಣ ಬಿಡ್ತಾ ಇದೀರಾ?
ಓಕೆ, ಡೈರೆಕ್ಟ್ ಆಗಿ ತಾವು ಹೇಳ್ಬೇಕು ಏನು ಏನು ಏನ್ ಇಂಪ್ಯಾಕ್ಟ್ ಆಯ್ತು ಅನ್ನೋಂಥದ್ದು ಕುಂದೇಶ್ ಅವರು ಹೇಳ್ಬೇಕು. ಯಾಕಂದ್ರೆ ತಾವು ಹೇಳ್ತಾ ಇದ್ರಿ ಅದಾಯ್ತು ಇದಾಯ್ತು ಮೈಕ್ ಇತ್ಕೊಂಡ್ರು ಅಲ್ಲೇ ಆಯ್ತು ಇದಾಯ್ತು ಅಂತ ಹೇಳಿ, ಏನು ಸಾಧಿಸಿದ್ರಿ ಅನ್ನೋದು ಅವ್ರು ಕೇಳ್ತಾ ಇದ್ದಾರೆ. ಸಾಧಿಸಿದ್ದು ಏನೂ ಇಲ್ಲ, ನಾವು ಸಾಧನೆಗೋಸ್ಕರ ಏನು ಏನಾಗಿದೆ ಅದನ್ನ ಜನರ ಮುಂದೆ ಇಟ್ಟಿದ್ದೆ. ಹೀಗಾಯ್ತು ಅಂತ ನೀವು ಕರೆದ್ರಿ, ಮಾಧ್ಯಮದ ಮುಂದೆ ಇಟ್ರಿ, ಜನರಿಗೆ ಗೊತ್ತಾಯ್ತು. ನೋಡಿ ಈಗ ಅವ್ರಿಗೆ ಆತರ ಒಂದು ಆಗಿದೆ, ಅಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ, ಅದು ಸರಿಯಲ್ಲ ಎನ್ನುವುದು ಗೊತ್ತಾಗಿದೆ. ಅಷ್ಟು ಅದು ಮಾಡಿದ್ದು ಸರಿಯಲ್ಲ ಎಂದು ಎಲ್ರಿಗೂ ಗೊತ್ತಾಗಬೇಕಾದದ್ದು. ಅದನ್ನ ಏನು ಆ ರೀತಿಯಾಗಿ ಮಾಡುವುದನ್ನ ಇನ್ನು ಮುಂದೆ ಆತರ ಮಾಡಬಾರದು ಎನ್ನುವುದೇ ನಮ್ಮ ಉದ್ದೇಶ. ಅವರು ಕ್ಷಮೆ ಕೇಳಬೇಕಾದ ಆಗಲಿ ಅಥವಾ ಅವ್ರು ವಿಷಾದ ವ್ಯಕ್ತಪಡಿಸೋದ್ರಾಗಿ ಏನು ನಮಗೆ ಯಾವುದೇ ಅಗತ್ಯ ಇಲ್ಲ. ಯಾಕೆಂದ್ರೆ ಅದು ಯಕ್ಷಗಾನ ನೋಡ್ಕೊಳ್ಳೋದು ಅದು ದೊಡ್ಡ ಸಾಗರ. ಜನ ನೋಡ್ತಾರೆ, ಜನರಿಗೆ ಗೊತ್ತಾಗ್ತದೆ ಯಾರು ಮಾಡಿದ ತಪ್ಪು ಏನು ಸರಿ ಅಂತ. ಜನ ತೀರ್ಮಾನ ಮಾಡಿದ್ರೆ ನಮಗೆ ಸಾಕು. ನಮ್ಗೆ ಯಾವ ಶಿಕ್ಷೆ ಆಗ್ಬೇಕು, ಅವ್ರು ಹಾಳಾಗಿ ಯಾವುದೇ ಇಲ್ಲ. ಅವರು ಒಳ್ಳೇದೇ ಆಗ್ಲಿ, ಇನ್ನು ಮುಂದೆ ಒಳ್ಳೆ ಸಂಪಾದನೆಯನ್ನು ಮಾಡ್ಲಿ, ನಮ್ಗೇನು ಯಾವುದೇ ಬೇಸರ ಇಲ್ಲ. ಆದ್ರೆ ಅವರು ಮೊನ್ನೆ ಏನೋ 3,02,000 ಏನೋ ತೆರಿಗೆ ಪಾವತಿಸಿಲ್ಲ ಅಂತ ಮರ್ಯಾದೆ ಎಲ್ಲ ಹೋಯ್ತು, ಅವ್ರದ್ದು ಕೂಡ ಕಟ್ಲಿಲ್ಲ. ಅಂದ್ರೆ ಆ ರೀತಿಯಾಗಿ ಅವರು ಏನು ಶಿಸ್ತಿನಂತ ಹೇಳುವಂತವ್ರು ಶಿಸ್ತಿನವರಲ್ಲ ಅಂತ ಜನರಿಗೆ ಗೊತ್ತಾಗ್ತಾ ಇದೆ. ಸಾಕು, ಜನರಿಗೆ ಗೊತ್ತಾದ್ರೆ ಸಾಕು ಈ ರೀತಿ ನಡೀತಾ ಇದೆ. ಮತ್ತೆ ಎಲ್ಲವನ್ನೂ ಏನು ಸರಿ ಮಾಡಬೇಕು, ಎಲ್ರಿಗೂ ಶಿಕ್ಷೆ ಮಾಡಬೇಕು ಅಂತ ನಾವೇನು ದೇವರಲ್ಲ. ದೇವರಿಗೆ ಯಾವಾಗ ಮನಸ್ಸಿದ್ರೆ ಅವ್ರೇನು ಮಾಡ್ತಾರೋ ಅದು ಮಾಡ್ತಾರೆ. ನಂದೊಂದು ಸಜೆಷನ್ ಅಂತ ಹೇಳಿದ್ರೆ, ಈಗ ನೋಡಿ ಮುಂಚೆ ನಾಟಕ ಅಂತ ಇತ್ತು, ಆ ನಾಟಕ ಪರದೆಯಲ್ಲಿ ಇತ್ತು, ಸೆಟ್ಟಿಂಗ್ ಬಂತು ಎಲ್ಲ. ಈಗ ತುಂಬಾ ಆಧುನಿಕತೆಗಳಿಗೆ ಹೋಗ್ತಾ ಉಂಟು ನಾಟಕ ಸಹ ತುಂಬಾ. ಅಂದ್ರೆ ಹೇಗೆ ಜನಗಳಿದ್ದಾರೆ ನೋಡಿ, ಆ ತಕ್ಕ ನಾವು ನಾಟಕ ಮಾಡಿ ಜನಗಳನ್ನು ರಂಜಿಸ್ತಾ ಇದ್ದಾರೆ ನಾಟಕ ಕಂಪನಿಯವರು ಸಹ. ಸೊ ಯಕ್ಷಗಾನದಲ್ಲಿ ಸಹ ನೋಡಿ, ಅವರು ಅಲ್ಲಿ ಯಾರು ಆ ಕಲಾವಿದ ಮಾಡಿದಾನ, ಆ ಕಲಾವಿದ ಕುಮಾರಸ್ವಾಮಿ ಆಗ್ಲಿ ಅಥವಾ ಇನ್ನೊಬ್ಬ ಯಾರು ಅವರ ಮಗನ ಹೆಸರಾಗ್ಲಿ ತೆಗೆದಿದ್ರೆ ಅದು ತಪ್ಪು. ಅದಕ್ಕೆ ನಮ್ದೆಲ್ಲ ವಿರೋಧ ಉಂಟು. ನಾವು ಯಕ್ಷಗಾನವನ್ನು ಪ್ರಿಯರು, ಯಕ್ಷಗಾನ ಜಿತೇಂದ್ರ ಕುಂದೇಶ್ವರ ಫ್ಯಾನ್ ನಾವೆಲ್ಲ, ಅದು ಬೇರೆ ವಿಷಯ. ಓಕೆ, ಅದೆಲ್ಲ ಬೇರೆ ವಿಷಯ. ಓಕೆ, ಸೊ ಹಾಗಿರುವಾಗ ಅಥವಾ ಅದು ಏನೋ ಒಂದು ನೋಡಿ, ಆ ಪ್ರೆಸೆಂಟ್ ವಿಷಯ ದಟ್ ಇಸ್ ಒನ್ ಇನ್ಸಿಡೆಂಟ್ ಅಷ್ಟೇ ಆಗಿದ್ದು. ರಾಜಕೀಯರ ಹೆಸರು ಎತ್ತದೆ, ಅದೊಂದು ಇನ್ಸಿಡೆಂಟ್ ಅನ್ನು ಅಲ್ಲಿ ಒಂದು ಪ್ರೆಸೆಂಟ್ ಮಾಡಿದ್ದು, ಅಲ್ಲಿಯ ಜನಗಳು ಎಂಜಾಯ್ ಮಾಡಿದ್ದಾರೆ. ಸೊ ಅದಕ್ಕೊಂದು ಇಷ್ಟೊಂದು ಬಿಲ್ಡಪ್ ಕೊಡುವ ಅವಶ್ಯಕತೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದವರಿಗೆ ಸಹ ಅವಶ್ಯಕತೆ ಇಲ್ಲ, ಅಷ್ಟೊಂದು ಬಿಲ್ಡಪ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓಕೆ ಸರ್, ತಮ್ಮ ಹೆಸರು ಏನಂತ ಹೇಳಿದ್ರಿ? ಸುಮಿತ್. ಎಸ್, ಆರೋಗ್ಯಕರವಾಗಿರುವಂತಹ ಚರ್ಚೆ. ನಿಜವಾಗ್ಲೂ ಕೂಡ ತಮ್ಮ ಪ್ರಶ್ನೆಗಳು ಉತ್ತಮವಾಗಿತ್ತು. ನಮಗೆ ನಮ್ಮ ಮಾಧ್ಯಮಗಳು ಅಂತ ಹೇಳುವಾಗ ನಮ್ಮ ಕೆಲಸ ಜನರಿಗೆ ಒಂದು ಸುದ್ದಿ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇರುವಂತದ್ದು. ಹೆಸರು ಹೇಳುತ್ತೆ ಮಾಧ್ಯಮ, ಇಟ್ಸ್ ಅ ಮೀಡಿಯಂ ಅಂತ ಹೇಳಿದ್ರೆ ಮಾಧ್ಯಮ. ನಾವು ಜಡ್ಜಸ್ ಅಲ್ಲ, ವಿ ಆರ್ ನಾಟ್ ತೀರ್ಪುಗಾರರು. ಇದು ವಾಸ್ತವವಾಗಿರುವಂತಹ ಸತ್ಯ. ಆದ್ರೆ ನಾವೇ ಇಲ್ಲೇ ತೀರ್ಪು ಕೊಡ್ತೇವೆ, ನಾವೇ ಇಲ್ಲೇ ಡ್ರಾ ಮಾಡ್ತೇವೆ ಅನ್ನುವಂಥದ್ದು ನಮ್ಮಲ್ಲಿಲ್ಲ. ಅಂತಹ ಒಂದು ಮಂದ ಬುದ್ಧಿಯವರು ನಾವಲ್ಲ, ಜವಾಬ್ದಾರಿಯುತ ಪತ್ರಕರ್ತರು ನಾವು. ಸಮಾಜಕ್ಕೆ ಸಂದೇಶ ಕೊಡ್ಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಉದ್ದೇಶ. ಜಿತೇಂದ್ರ ಕುಂದೇಶ್ ಅವರು ಮಾಡಿದಂತಹ ಕೆಲಸ ಕೂಡ ಅದೇ. ಎಲ್ಲೋ ಒಂದ್ ಕಡೆ ಮೈಕ್ ಕಿತ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಹೊರ ಜನತೆಗೆ, ಹೊರ ಜಗತ್ತಿಗೆ ಗೊತ್ತಾಗಿಲ್ಲ. ಅದು ಗೊತ್ತಾಗ್ಬೇಕು ಅಂತ ಇದ್ರೆ ಅದು ಮಾಧ್ಯಮದ ಮೂಲಕ. ಸೊ ಅದಕ್ಕೋಸ್ಕರ ನಾವು ಧ್ವನಿ ಎತ್ತಿದ್ವಿ. ಅನೇಕವಾಗಿ ಹೇಳಿದೆ, ನಿಜವಾಗ್ಲೂ ಹೇಳ್ತೇನೆ, ಅನೇಕ ಜನರಿಗೆ ಆ ಸುದ್ದಿ ಮುಟ್ಟಿದೆ. ನಿಜವಾಗ್ಲೂ ಕೂಡ ಆ ಹಾಲ್ ಅಂತ ಹೇಳುವಾಗ, ಆ ಸ್ಥಳ ಅಂತ ಹೇಳುವಾಗ ಈಗಲೂ ಕೂಡ ಜನರು ಹಿಂದೆ ಮುಂದೆ ನೋಡ್ತಾರೆ, ಇವರು ಮೈಕ್ ಕಿತ್ತುಕೊಳ್ತಾರೆ ಅನ್ನುವಂಥದ್ದು. ಒಪ್ಕೊಳ್ತೀರಾ ಇಲ್ವಾ? ಒಪ್ಕೊಳ್ತೀರಲ್ವಾ ಕುಂದೇಶ್ ಅವರೇ? ಎಸ್, ದಿಸ್ ಇಸ್ ದ ಮ್ಯಾಟರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಏನ್ ಹೇಳ್ತೀರಾ ಅನ್ನೋದು ಕಲಾವಿದರು ಒಂದ್ ಕಡೆ ಏನು ಬಲಪಂಥೀಯರೇ ತುಂಬಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಯಾವ ರೀತಿ ನೋಡ್ತೀರಾ? ನೋಡಿ, ಯಕ್ಷಗಾನದಲ್ಲಿ ನಾವು ಎಲ್ಲ ನಾವು ನಿಜವಾಗಿ ಹಿಂದುತ್ವದ ವಿಷಯದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಮತ್ತೊಂದು ಎಂತ ಗೊತ್ತೋಣ, ನಾವು ಮತ್ತೊಂದು ಜಾತಿಯವರನ್ನು, ಪಂಥದವರನ್ನು ಯಕ್ಷಗಾನದಲ್ಲಿ ನಾವು ದೂಷಣೆ ಮಾಡುವುದಿಲ್ಲ. ನೋಡಿ, ಈಗ ಒಂದು ಬಪ್ಪನಾಡು ಕ್ಷೇತ್ರ ಮತ್ತು ಆಟ ಉಂಟು, ನಾವು ಆ ಯಕ್ಷಗಾನದಲ್ಲಿ ಬಪ್ಪನನ್ನು ಹೈಲೈಟ್ ಮಾಡ್ತೇವೆ. ಮತ್ತೊಂದು ಶಬರಿಮಲೆ ಅಯ್ಯಪ್ಪ ಯಕ್ಷಗಾನ ಉಂಟು, ಅದರಲ್ಲಿ ವಾವರನನ್ನು ಕೂಡ ನಾವು ಅವ ಮೊದಲು ಮೋಸ ಮಾಡಿದ್ ಕೂಡ ಮತ್ತೆ ಕೊನೆಗೆ ನಾವು ಹೈಲೈಟ್ ಮಾಡ್ತೇವೆ, ಅವರನ್ನು ದೇವರನ್ನಾಗಿ ಕಾಣ್ತೀವಿ. ಗೊತ್ತಾಯ್ತಾ? ಹಾಗೆ ಅಂದ್ರೆ ಇದು ಯಕ್ಷಗಾನದಲ್ಲಿ ನಾವು ಅಂದ್ರೆ ಮತ್ತೊಂದು ಇದಕ್ಕೆ ಇದು ಹಾಗೆ ರಾಜಕೀಯದವರನ್ನು ಕೂಡ ಅವರ ಹೆಸರೆತ್ತಲಿಲ್ಲ. ಮೊನ್ನೆ ಕೊಡಿ ಅಂದ್ರೆ ಯಕ್ಷಗಾನಕ್ಕೆ ಬೇಕಾದ ರೀತಿಯಲ್ಲಿ ಮಾಡಿದ್ದಷ್ಟೇ. ಓಕೆ ಕುಂದೇಶ್ ಅವರು ಪ್ರಶ್ನೆ ಬಾಕಿ ಇತ್ತು ತಮ್ಮಲ್ಲಿ ಕೇಳುವಂತದ್ದು. ಬಲಪಂಥೀಯರೇ ತುಂಬಿಕೊಂಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಹಿಂದೆ ಬಂದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಇವನರ್ವ ಅನ್ನುವಂಥದ್ದು ಅಲ್ವಾ? ಎಸ್, ಅದರ ಬಗ್ಗೆ. ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿ ನಡೆದಂತಹ ವಿಚಾರ ಕೂಡ. ಬರ್ತೀನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ನವನೀತ್ ಶೆಟ್ಟಿ ಅವರು, ಕದ್ರಿ ನವನೀತ್ ಶೆಟ್ಟಿ ಅವರು, ಖ್ಯಾತ ಕಲಾವಿದರು, ಪ್ರಖ್ಯಾತ ನಿರೂಪಕರು. ಸರ್ ನಮಸ್ತೆ, ಏನ್ ಹೇಳ್ತೀರಾ ಸರ್ ಈ ಒಂದು ವಿಷಯದ ಬಗ್ಗೆ, ಒಂದು ವಿಚಾರದ ಬಗ್ಗೆ?
ನೋಡಿ, ಕಲಾವಿದರಿಗೆ ಪ್ರತ್ಯುತ್ಪನ್ನ ಮತಿತ್ವ ಅಂತ ಯಕ್ಷಗಾನದಲ್ಲಿ ಪ್ರಧಾನವಾಗಿರ್ಬೇಕಾದದ್ದು. ಆನ್ ದಿ ಸ್ಪಾಟ್ ಅಲ್ಲೇ ಹೇಳುವಂತದ್ದು. ಯಕ್ಷಗಾನ ಎನ್ನುವುದು ನಾಟಕ ಅಲ್ಲ, ಸ್ಕ್ರಿಪ್ಟ್ ಅಲ್ಲ. ಈಗ ಯಕ್ಷಗಾನ ಬಯಲಾಟ ಇರಬಹುದು, ತಾಳಮದ್ದಳೆ ಇರಬಹುದು. ಈಗ ಅಂತಲ್ಲ, ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಎಫ್.ಎಚ್. ಒಡೆಯರ್ ಇರ್ಬೋದು, ನಾರಾಯಣ ಕಿಲ್ಲೆಯರ್ ಇರ್ಬೋದು, ಪೊಳಲಿ ಶಂಕರನಾರಾಯಣ ಶಾಸ್ತ್ರಿ ಅವರು ಇರ್ಬೋದು, ದೊಡ್ಡ ಸಾಮಗ್ರಿ ಇರ್ಬೋದು, ಇವರೆಲ್ಲ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯಕ್ಷಗಾನ ವೇದಿಕೆಯನ್ನೇ ಬಳಸಿದ್ರು. ಇಂದಿರಾ ಆಗ ಅದನ್ನು ಯಾರು ಅಪರಾಧ ಅಂತ ಹೇಳಿಲ್ಲ. ಇಲ್ಲ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇದು ನಡೀತಿದ್ದದ್ದು. ಇನ್ನು ಯಕ್ಷಗಾನದ ಯಾವುದೇ ತಾಳಮದ್ದಳೆ ನೀವು ಹೋಗಿ ಅಲ್ಲಿ ಪ್ರಸಂಗದ ವಿಚಾರವನ್ನು ಮಾತ್ರ ಮಾತಾಡುವುದಲ್ಲ, ಸಾಮಾಜಿಕವಾದಂತಹ ವಿಚಾರಗಳು ಅಲ್ಲಿ ಬರ್ತದೆ. ಅದೇನು ತಪ್ಪಲ್ಲ. ಈಗ ಇಲ್ಲಿ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಬಲಿಪಶುವಾದದ್ದು. ಇಂತಹ ಮಾತುಗಳು, ಇಂತಹ ಸಂಭಾಷಣೆಗಳು ಪ್ರತಿಯೊಂದು ಪ್ರದರ್ಶನದಲ್ಲಿ ನಿತ್ಯ ನಿರಂತರ ಆಗ್ತಾ ಇರ್ತದೆ. ಇದನ್ನು ತಡೆದರೆ ಯಕ್ಷಗಾನಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಹೇಳಿ ಆಗ್ತದೆ. ಮತ್ತೆ ಎಡಪಂಥೀಯ ಬಲಪಂಥೀಯ ಅಂತ ಹೇಳ್ತೀರಿ. ಯಕ್ಷಗಾನದಲ್ಲಿ ಪೌರಾಣಿಕ ಪ್ರಸಂಗಗಳು ಏನೆಲ್ಲ ಇದೆ, ಇದೆಲ್ಲ ಧಾರ್ಮಿಕ ಆಸಕ್ತರಿಗೆ, ಆಸ್ತಿಕರೇ ಅದನ್ನು ಬೆಂಬಲಿಸುವುದು. ಇಂತಹ ವಿಚಾರಗಳನ್ನು ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರು ಧರ್ಮದ್ರೋಹಿಗಳಂತೇಳಿ ಆಗುವುದಿಲ್ಲ, ಅವರು ನಾಸ್ತಿಕರಂತ ಕೂಡ ಆಗುವುದಿಲ್ಲ. ಯಕ್ಷಗಾನದ ಅಭಿಮಾನದಿಂದ ಅವರು ಬರ್ತಾರೆ. ಕೇವಲ ಪ್ರಸಂಗದ ಪದ್ಯಕ್ಕೆ ಅರ್ಥ ಹೇಳುವಂತಹ ನಿರೀಕ್ಷೆಯಲ್ಲಿ ಪ್ರೇಕ್ಷಕರು ಬರುವುದಲ್ಲ, ಅದಕ್ಕಿಂತ ಹೊರತಾದದ್ದು ಇರ್ತದೆ ಯಕ್ಷಗಾನದಲ್ಲಿ. ಆದ್ದರಿಂದ ಈ ಪ್ರಕರಣ ಇದು ಈ ರಾಜಕೀಯ ಸನ್ನಿವೇಶದಲ್ಲಿ ಬಂದಿರಬಹುದು. ಇದಕ್ಕಿಂತ ಇದು ಸಣ್ಣದು. ಇದಕ್ಕಿಂತ 100 ಪಟ್ಟು ಹೆಚ್ಚು ಪ್ರಭಾವಿಯಾದಂತಹ ವಿಚಾರಗಳಿರಬಹುದು. ಉದಾಹರಣೆಗೆ ಪರಿಸ್ಥಿತಿಯ ಸಂದರ್ಭದಲ್ಲಿ ಕುಂಬ್ಳೆ ಸುಂದರರಾಯರು ರಂಗ ವೇದಿಕೆಯಲ್ಲಿ ಇಂದಿರಾ ಗಾಂಧಿಯವರನ್ನು ಪರೋಕ್ಷವಾಗಿ ಇಂದಿರಾ ನಿನ್ನ ಕಾಲ ಮುಗಿಯಿತು ಅಂತ ಹೇಳಿ ಇಂದ್ರನಿಗೆ ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು, ಇವರನ್ನು ವೇಷಭೂಷಣದಲ್ಲಿ ಇರುವಾಗಲೇ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಕೂಡ ಕಲಾವಿದರ ಬಾಯನ್ನು ಮುಚ್ಚಿಸ್ಲಿಕ್ಕೆ ಆಗ್ಲಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಾ ಯಕ್ಷಗಾನ ಕಲಾವಿದರಿಗೆ ಇರುವಂತಹದ್ದು. ಆದ್ದರಿಂದ ದಯವಿಟ್ಟು ಯಕ್ಷಗಾನ ಕಲಾವಿದರು ಅದು ಮಾತನಾಡಬಾರದು, ಇದು ಮಾತನಾಡಬಾರದು ಎನ್ನುವಂತಹ ಆ ನಿಬಂಧನೆಗಳನ್ನು ಹಾಕಬಾರದು. ಕಥೆಯ ಚೌಕಟ್ಟಿನ ಒಳಗೆ ಕಥೆಗೆ ಲೋಪ ಬಾರದ ಹಾಗೆ ಲೌಕಿಕ ವಿಚಾರಗಳನ್ನು, ಪ್ರಸ್ತುತ ವಿಚಾರಗಳನ್ನು ತರುವುದರಲ್ಲಿ ಯಾವುದೇ ತಪ್ಪಿಲ್ಲ. ತಪ್ಪಲ್ಲ, ಅದು ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅರ್ಥಪೂರ್ಣವಾಗಿರುವಂತಹ ಮಾಹಿತಿ, ಅರ್ಥಪೂರ್ಣವಾಗಿರುವಂತಹ ಮಾತುಗಳು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಮಾತುಗಳು. ಇಂದಿರಾ ಅನ್ನುವಂಥದ್ದು ಇಂದ್ರನಿಗೆ ಹೇಳುವಂತದ್ದು. ಇಂದಿರಾ ಅಂತ, ಇಂದಿರಾ ಅದನ್ನ ಸ್ವಲ್ಪ ಇಂದಿರಾ ಅಂತ ಹೇಳುದು. ಕಾಲ ಮುಗೀತು ಇಂದಿರಾ ಅಂತ, ಇಂದ್ರ ಅಷ್ಟೇ. ಅದನ್ನ ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಮಾಡಿ ಹೇಳುವಂತದ್ದು. ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಅಲ್ಲಿ ಯಾರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ತಂದದ್ದು, ಅವ್ರು ನಿನ್ನ ಕತೆ ಮುಗೀತು ಇನ್ನು ಅಂತ ಆ ರೀತಿಯಾಗಿ ಹೇಳುವಂತದ್ದು. ಅಂದ್ರೆ ಅದು ಅವನ ಕೂಡ ಪ್ರಶ್ನೆ ಅದೇ ಬರುವಂತದ್ದು. ಇವನರ್ವ ಅನ್ನುವಂಥದ್ದು ಕೂಡ ಹೇಳುವಂತದ್ದು ಒಂದೇ ವಿಭಾಗಕ್ಕೆ. ಅದೇ ರೀತಿ ಈಗ ನಡೆದಿರುವಂತಹ ಸಂಭಾಷಣೆ ಕೂಡ ಒಂದೇ ವಿಭಾಗಕ್ಕೆ. ಅದೇ ರೀತಿ ಯಾರನ್ನು ಅಪ್ಗ್ರೇಡ್ ಮಾಡ್ತಾರೆ ಅದು ಕೂಡ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ನೋಡುವಾಗ ಅಲ್ಟಿಮೇಟ್ ಆನ್ಸರ್ ಅಂತ ಹೇಳುವಾಗ ಬುದ್ಧಿ ಎಲ್ಲರೂ ಕೂಡ ನೀವು ಹಾಗೆ ಆಲೋಚನೆ ಮಾಡಿದ್ರೆ ಅದು ಹಾಗೆ ಆಗ್ತದೆ. ಯಾಕಂದ್ರೆ ತುರ್ತು ಪರಿಸ್ಥಿತಿಯನ್ನು ನೀವು ಸಮರ್ಥನೆ ಮಾಡ್ತೀರಾ. ಹಾಗಾದ್ರೆ ತುರ್ತು ಪರಿಸ್ಥಿತಿಯನ್ನಂದ್ರೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಏನು ದಮನ ಮಾಡಿದಾಗ ಒಂದು ಯಕ್ಷಗಾನವು ಕ್ರಾಂತಿಯ ನಿಟ್ಟಿನಲ್ಲಿ ನಮ್ಮ ಹಕ್ಕುಗಳನ್ನ ಹೊರತರುವಂತಹ ನಿಟ್ಟಿನಲ್ಲಿ ಆ ರೀತಿಯಾಗಿ ಒಂದು ಅದು ಏನು ಒಂದು ಪಾಸಿಟಿವ್ ಸಕಾರಾತ್ಮಕವಾಗಿ ಮಾಡಿದ್ದು. ಅದರಲ್ಲಿ ಯಾವ ಆಡಳಿತ ಇತ್ತು, 70 ವರ್ಷದಲ್ಲಿ ಆಡಳಿತ ಮಾಡ್ತಾ ಇದ್ರು, ಅವಾಗ ಅವರ ವಿರುದ್ಧವೇ ಆಗಿರ್ಬೋದು. ಮತ್ತೆ ನರ್ವ ಎನ್ನುವಂಥದ್ದು ಅಥವಾ ಇಂತಹ ಒಂದು ಹೇಳುವಂಥದ್ದು ಅವರು ಮಾಡಿದಂತ ಒಂದು ಎಡವಟ್ಟು, ಅದನ್ನ ಏನು ಶಬ್ದದ ಒಂದು ಉಚ್ಚಾರದಲ್ಲಿ ಅವರೇ ಅಪಹಾಸ್ಯಕ್ಕೀಡಾದದ್ದು. ಹಾಗಾಗಿ ಅದನ್ನ ಹಾಸ್ಯವನ್ನ ಇಲ್ಲಿ ತಂದದ್ದು ಏನು ಆ ಭಾವನೆಯನ್ನ ತರ್ತದೆ ಎನ್ನುವ ಕಾರಣಕ್ಕಾಗಿ. ಇಲ್ಲದ್ರೆ ಇವನಾರವ ಅಂತ ಅವನು ಕೇಳುವುದು, ಇವನಾರವ ಅಂತ ಅವನಿಗೆ ಕೇಳುವಂತದ್ದು ಏನು, ಹಾಸ್ಯಗಾರಿಗೆ ಬಂದವನಿಗೆ ಇವನು ಯಾರವ ಅಂತ ಕೇಳುದ್ರಲ್ಲಿ ಏನು ತಪ್ಪಲ್ಲ. ಅದೇ ನೋಡ ಅದೊಂದು ಏನು ಆ ಹಾಸ್ಯವನ್ನ ಹೊಸ ಹಾಸ್ಯವನ್ನ ಒಂದು ಶೋಧಿಸುವಂತದ್ದು. ಅದು ನನ್ನ ಲೆಕ್ಕ ಪ್ರಕಾರ ಅದು ಎರಡನೇ ದರ್ಜೆಯದ್ದು. ಏನು ಒಂದು ಇನ್ಸಿಡೆಂಟ್ ಅದನ್ನ ನೆನಪು ಮಾಡಿಕೊಂಡು ಅದನ್ನು ಒಂದು ವ್ಯಂಗ್ಯವಾಗಿ ಹೇಳುವಂಥದ್ದು ಅದೇನು ತಪ್ಪು ಅಂತ ನಾನು ಖಂಡಿತ ಹೇಳುದಿಲ್ಲ. ಅದು ಎರಡನೇ ದರ್ಜೆಯ ಹಾಸ್ಯ. ಪ್ರಥಮ ರಾಜ ಹಾಸ್ಯ ಇದೆ, ಎರಡನೇ ದರ್ಜೆ ಹಾಸ್ಯ ಮತ್ತು ಕಳಪೆ ಹಾಸ್ಯ ಇದೆ. ಇದು ಎರಡನೇ ದರ್ಜೆಯ ಮಧ್ಯಮ ಹಾಸ್ಯವಾಗಿರುವುದರಿಂದ ಇದು ಏನು. ಮತ್ತೆ ನೀವು ಹೇಳಿದ್ರಿ ಇನ್ನೂ ಏನು ಒಂದೇ ಬಲಪಂಥೀಯರು ಅಂತ.
ಏನು ನೀವು ಬಲಪಂಥೀಯರು ಎಡಪಂಥೀಯರು ಅದೊಂದು ನಾವು ಆಲೋಚನೆ ಚಿಂತನೆ ಮಾಡಿ ಈ ರೀತಿ ಇರ್ಬೋದು ಅಂತ ಹೇಳುದು. ಹಿಂದುತ್ವ ಹೇಳಿದ್ರೆ ಬಲಪಂಥೀಯ ಅಂತ. ಹಿಂದೂ ಧರ್ಮದಲ್ಲಿರುವಂತಹ ಪುರಾಣದಲ್ಲಿರುವಂತಹ ಆ ಕಥೆಗಳ ಬಗ್ಗೆ ಅವರು ಕಲಾವಿದರು ಹೇಳಿ 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 ಅವರು ಅದೇ ಒಂದು ಅದರಲ್ಲಿ ಒಂದು ಅನುರಕ್ತರಾಗಿರ್ತಾರೆ. ಅವರು ಏನಾದ್ರೂ ವ್ಯತಿರಿಕ್ತವಾಗಿ ಹಿಂದೂ ಧರ್ಮದ ಬಗ್ಗೆ ಹೇಳಿದ್ರೆ ಇಲ್ಲಿ ಸಮಸ್ಯೆ ಬರುವಂತದ್ದು ಒಂದು ಪಕ್ಷ ಇದೆ, ಒಂದು ರಾಜಕೀಯ ಪಕ್ಷ ಯಾವತ್ತೂ ಕೂಡ ಮೇಲೆ ಹೋಗ್ತಾ ಇದೆ ಯಕ್ಷಗಾನದಲ್ಲಿ, ಆದ್ರೆ ಇನ್ನುಳಿದಂತಹ ರಾಜಕೀಯ ಪಕ್ಷಗಳು ಕೆಳಗೆ ಬರ್ತಾ ಇದೆ ಅನ್ನುವಂಥದ್ದು ಅಲ್ವಾ ಮೇಲ್ನೋಟಕ್ಕೆ ಹಾಕಿರುವಂತಹ ಅಂತ ನಾನು ಅದು ಮಾಡೋದು ತಪ್ಪು ಅಂತ ಆದ್ರೂ ಆ ಪಕ್ಷದವರು ಕೂಡ ಆಲೋಚನೆ ಮಾಡಿಕೊಳ್ಬೇಕು. ಏನಂತ ಹೇಳಿದ್ರೆ ಯಾಕೆ ನಮ್ಮ ಬಗ್ಗೆ ಈ ರೀತಿ ಟೀಕೆಗಳನ್ನು ಬರ್ತದೆ ಅಂತ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಕೊಂಡ್ರೆ ಅದನ್ನು ಅವರು ಪಾಸಿಟಿವ್ ಆಗಿ ತಗೊಳ್ಬಹುದು. ಮತ್ತೆ ಈ ಯಕ್ಷಗಾನವನ್ನ ನಾನು ಹೇಳುವಂಥದ್ದು ಬದಲಾವಣೆಗಳು ಸಿಕ್ಕಾಬಟ್ಟೆ ಆಗಿದೆ. ಏನು ಯಕ್ಷಗಾನದಲ್ಲಿ ಒಂದು ಪಾತ್ರಗಳಲ್ಲೇ ಬದಲಾವಣೆ, ಒಂದು ರಂಗಸಜ್ಜಿಕೆಯಲ್ಲಿ ವೇಷಭೂಷಣಗಳಲ್ಲಿ. ಹಿಂದೆಲ್ಲ ಏನು ಬಟ್ಟೆಯ ಇದನ್ನ ಯಕ್ಷಗಾನ ಬಡಗುತಿಟ್ಟಿನಲ್ಲಿ ಬಟ್ಟೆಯನ್ನ ಕಟ್ತಾ ಇದ್ರು, ಈಗ ಎಲ್ಲ ಪಗಡೆಯನ್ನೆಲ್ಲ ಏನು ಯಾವ್ದ್ರಲ್ಲಿ ಕಟ್ತಾರೆ, ಹಗುರವಾದಂತಹ ಇದರಲ್ಲಿ ಕಟ್ತಾರೆ. ಹಾಗೆ ಏನು ಎಲ್ಲವೂ ಬದಲಾವಣೆ. ಮೊದಲೆಲ್ಲ ಏನು ಬಣ್ಣ ಮುಖಕ್ಕೆ ಹಾಕುವ ಬಣ್ಣಗಳನ್ನ ಯಾವುದೋ ಒಂದು ಬಣ್ಣದ ಕಲ್ಲು ಅಂತ ತೆಗೆದು ಅದನ್ನ ಇದು ಮಾಡಿ ಮತ್ತೆ ನೈಸರ್ಗಿಕವಾಗಿಯೇ ಮಾಡ್ತಾ ಇದ್ರು. ಈಗ ರಾಸಾಯನಿಕ ಬಣ್ಣಗಳು ಬಂದಿದೆ. ಅಂದ್ರೆ ಅದು ನಿಜವಾಗಿಯೂ ಹಾನಿಕಾರಕ, ಏನು ದೇಹಕ್ಕೂ ಹಾನಿಕಾರಕ. ಅಂತಹ ಬದಲಾವಣೆಗಳನ್ನು ಅದನ್ನು ನಾವು ತಡಿಬೇಕು. ಯಾವುದು ಏನು ಏನು ಮತ್ತೆ ಕಮ್ಮಿ ಮಾಡ್ತಾ ಇರುವಂತದ್ದು, ಮತ್ತೆ ಕೇವಲ ತನ್ನ ಪಾತ್ರದ ಬಗ್ಗೆ ಮಾತ್ರ ಕೇಂದ್ರೀಕರಿಸಿ ಅದು ಒಂದು ಏನು ದೇಹ ಒಂದು ರಟ್ಟೆ ಇದು ಮಾತ್ರ ದಪ್ಪ ಮಾಡಿಕೊಳ್ಳುವಂತದ್ದು ಒಂದು ಅಂಗಗಳು, ಇನ್ನೊಂದು ಯಕ್ಷಗಾನ ನಾಟ್ಯವನ್ನು ಮಾತ್ರ, ಇನ್ನೊಂದು ಭಾಗವತಿಗೆ ಮಾತ್ರ ಅಲ್ಲ. ಅದು ತಪ್ಪು ಅಂತ ಹೇಳುದಲ್ಲ, ಎಲ್ಲವೂ ಸಮಷ್ಟಿಯಲ್ಲಿ ದಷ್ಟಪುಷ್ಟವಾಗಿದ್ದರೆ ದೇಹದಲ್ಲಿ ಚಂದ ಕಾಣ್ತದೆ. ಒಂದೇ ಒಂದು ಊದಿಕೊಂಡ್ರೆ ಚಂದ ಕಾಣುದಿಲ್ಲ. ಒಂದು ಕಾಲದಲ್ಲಿ ಇತ್ತು ಏನೋ ನಾವು ಭಾಗವತರ ಈಗಲೂ ಇದೆ ಒಂದು ಕಾಲ, ಆ ಭಾಗವತರದ್ದು ಭಾರಿ ಒಳ್ಳೇದು, ಆ ಭಾಗವತರಿಗೋಸ್ಕರ ಹೋಗ್ತೇವೆ ಅಂತ. ಇನ್ನೊಂದು ನೀವು ಹೇಳಿ ಮಹಿಷಾಸುರನ ಪಾತ್ರ ನೋಡ್ಲಿಕ್ಕೆ ಅಂತ ಎತ್ಕೊಂಡು, ಇನ್ನು ರಕ್ತಬೀಜನ ಪಾತ್ರ 5 ಗಂಟೆಗೆ ಎತ್ಕೊಂಡು ಹೋಗೋರಿದ್ದಾರೆ. ದೇವಿ ಪಾತ್ರ ಈಗ ಇತ್ತೀಚೆಗೆ ಟ್ರೆಂಡ್ ನಲ್ಲಿ ಇರುವಂತದ್ದು ದೇವಿ ಪಾತ್ರಗಳು. ಅಂದ್ರೆ ದೇವಿಗೆ ಒಂದು ಅಭಿಮಾನಿ ವರ್ಗಗಳು, ಅಂದ್ರೆ ಒಂದೊಂದು ಪಾತ್ರಗಳು ವಿಜೃಂಭಣಿಸ್ಲಿಕ್ಕೆ ಶುರಾದ್ರೆ ಅಂದ್ರೆ ಎಲ್ಲವೂ ಎಲ್ಲಾ ಸಂದರ್ಭದಲ್ಲೂ ಏನು ನವರಸಗಳು ಮತ್ತು ಎಲ್ಲಾ ಪಾತ್ರಗಳು ಒಂದು ಚೆನ್ನಾಗಿ ಸದಮಿತವಾಗಿ ಹಿತಮಿತವಾಗಿ ಆ ಸಮಯಕ್ಕೆ ಸರಿಯಾಗಿ ಇದ್ರೆ ಅದು ಚಂದ ಕಾಣ್ತದೆ. ಅದರ ಬಗ್ಗೆ ನಾವು ಹೆಚ್ಚಾಗಿ ಸೀರಿಯಸ್ ಆಗಿ ಚಿಂತಕರು ಗಮನ ಹರಿಸ್ಬೇಕು. ಅದು ತನ್ನಿಂದ ತಾನಾಗೆ ಆಗ್ತದೆ. ಯಾಕೆ ಹೇಳಿದ್ರೆ ಈಗ ಏನು ಇವರೆಲ್ಲ ವಿಮರ್ಶಕರನ್ನು ಹೇಳುವವರೆಲ್ಲ ಬೈತಾರೆ, ನೀವು ಹೇಳಿದಾಗಿದೆ ಏನು ಹಾಸ್ಯ ವೈಭವಗಳು ನಾಟ್ಯ ವೈಭವಗಳು ಯಕ್ಷಗಾನಕ್ಕೆ ಮಾರಕ ಅಂತ. ಹಾಗೆ ಹೇಳುವವರು ಮಾಡಿದ್ದೇನು, ಅವ್ರು ಅಂತ ಹೇಳುವವರೆಲ್ಲ ತಾಳಮದ್ದಲೆ ಅರ್ಥಧಾರಿಗಳು, ಅವ್ರಿಗೆ ಕುಣಿಲಿಕ್ಕೆ ಬರುದಿಲ್ಲ, ಇದು ಮಾಡ್ಲಿಕ್ಕೆ ಬರುದಿಲ್ಲ. ತಾಳಮದ್ದಲೇ ಹಾಗೆ ಹೇಳುದಾದ್ರೆ ಹೇಗೆ ನಾಟ್ಯ ವೈಭವವು ಹೇಗೆ ಹಾಸ್ಯ ವೈಭವ ಒಂದು ಯಕ್ಷಗಾನದ ಅವರು ವಿರೂಪ ಅಂತ ಹೇಳಿದ್ರೆ ತಾಳಮದ್ದಲು ಯಕ್ಷಗಾನದ ಒಂದು ವಿರೂಪವೇ. ಯಾಕೆ ಅಂತ ಹೇಳಿದ್ರೆ ಯಕ್ಷಗಾನ ಏನು ಪ್ರಾಕ್ಟೀಸ್ಗೋಸ್ಕರ ಮಳೆಗಾಲದಲ್ಲಿ ಯಕ್ಷಗಾನ ಏನು ಇರುವುದಿಲ್ಲ ಕಲಾವಿದರಿಗೆ, ಹಿಂದಿನ ಪ್ರಸಂಗಗಳ ಅಧ್ಯಯನ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರ ಕೂತು ಯಕ್ಷಗಾನವನ್ನು ಕೂತು ಅರ್ಥಗಾರಿಕೆಯನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ಅದು ಆತರ ಆಯ್ತು. ಹಾಗಾದ್ರೆ ಅವ್ರದ್ದು ಒಂದು ವಿರೂಪ ಅಂತ ವಾದ ಮಾಡೋದಾದ್ರೆ ಅದೊಂದು ವಿರೂಪ ಅಂತ ವಾದ ಮಾಡಬಹುದು. ಆಗ ವಿರೂಪ ಅಲ್ಲ, ಅದು ಏನು ಅಧ್ಯಯನ, ಆ ಭಾಗದಲ್ಲಿ ಒಂದೊಂದು ಅಧ್ಯಯನ ಮಾಡುವಂತದ್ದು, ಅದನ್ನು ವಿಶಿಷ್ಟವಾದಂತ ಯಕ್ಷಗಾನ ಏನು ಅದರಲ್ಲಿ ಚೌಕಿ ಪೂಜೆಗಳೆಲ್ಲ ಇರುವಂತದ್ದು ಆ ತರ ಇರುವುದಿಲ್ಲ. ಒಂದು ಒಂದು ಏನು ಅದ್ರ ಪ್ರಾಕ್ಟೀಸ್ ಇಂಪ್ರೂವ್ಮೆಂಟ್ಗೆ ಇರುವಂತ ಒಂದು ಅಭ್ಯಾಸ ಅಂತ ನಾವು ಹೇಳ್ಬೋದು. ಅದನ್ನು ವಿರೂಪ ಅಂತ ಹೇಳೋದು, ತಮ್ಮದು ಮಾತ್ರ ಸತ್ಯ ಅಂತ ಹೇಳೋದನ್ನ ನಾನು ಕುಮಾರ್ ಮಾಲೆಮಾರ್ ಅವರು ಎಲ್ಲ ಯಕ್ಷಗಾನದಲ್ಲಿ ಬಲಪಂಥೀಯರೇ ತುಂಬಿದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತೀರಾ ತಾವು? ತಮ್ಮ ಮೈಂಡ್ ಸೆಟ್ ಏನು ಅನ್ನುವಂಥದ್ದು? ಬಲವಂತಿಯರಂತ ಈಗ ಇವರು ಹೇಳಿದೆ. ಯಾಕಂದ್ರೆ ಮೈಂಡ್ ಸೆಟ್ ಏನು, ತಾವು ಕೂಡ ಒಂದು ಸಂಘಟನೆಯಲ್ಲಿ ಇದ್ರಿ ಅಲ್ವಾ? ಹಿಂದೂ ಸಂಘಟನೆಯಲ್ಲಿ ತಾವು ಕೂಡ ಬಲಪಂಥೀಯರು ಹೌದಾ ಅಂತ ಹೇಳಿ ಅಲ್ಲ, ಒಂದು ಯಕ್ಷಗಾನದಲ್ಲಿ ಬಲಪಂಥೀಯರಂತ ಬರಲ್ಲ. ಯಾಕೆಂದ್ರೆ ನಿಜವಾಗಿ ಯಕ್ಷಗಾನ ಬಲಪಂಥೀಯರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಸಹ ನೋಡ್ತಾರೆ. ಇವತ್ತು ಹೇಳ್ಬೇಕಾದ್ರೆ ಇವತ್ತು ಒಂದು ಕಡೆಯಿಂದ ಕ್ರಿಶ್ಚಿಯನ್ ಅವರು ಯಕ್ಷಗಾನ ಆಟವನ್ನು ಅಲ್ಲಿ ವರ್ಷಂಪ್ರತಿ ಮಾಡ್ತಾ ಇದ್ದಾರೆ ಯಕ್ಷಗಾನವನ್ನು. ಆದ್ರೆ ಇವತ್ತು ನೋಡಿ, ಇವತ್ತು ಒಂದು ಯಕ್ಷಗಾನ ಅಂತಾದ್ರೆ ಒಂದು ಕತೆ ಸಂಪೂರ್ಣವಾಗಿ ಗೊತ್ತಾಗ್ಬೇಕಾದ್ರೆ ಒಂದು ಯಕ್ಷಗಾನ ನೋಡಿದ್ರೆ ಸಾಕಾಗ್ತದೆ. ಇವತ್ತು ದೇವಿ ಮಹಾತ್ಮ್ಯ ಆಗ್ಲಿ, ಕಟೀಲು ಕ್ಷೇತ್ರ ಮಹಾತ್ಮ್ಯ ಆಗ್ಲಿ, ಬಪ್ಪನ ಅಥವಾ ಇನ್ನೊಂದು ಪಂಚಕಲ್ಯಾಣ ಅಂತದೆಲ್ಲ ಒಂದು ಕತೆ ನಮ್ಗೆ ಒಂದು ತಿಳಿಬೇಕಾದ್ರೆ ಈಗ ಯಾರು ಹೋಗಿ ಇಡೀ ದಿನ ಹೋಗಿ ಒಂದು ಕತೆ ಕೇಳಲಿಕ್ಕೆ ಅಥವಾ ಒಂದು ಕತೆ ಹೇಳುವಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ. ಇಂಥ ಯಕ್ಷಗಾನ ನೋಡಿದ್ರೆ ಎಲ್ರಿಗೂ ಆ ಒಂದು ಕತೆ ಗೊತ್ತಾಗ್ತದೆ. ಏನ್ ಸಮಸ್ಯೆ ಇಲ್ಲ ಅನ್ನುವಂಥದ್ದಲ್ವಾ? ಕೊನೆದಾಗಿ ಸರ್ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳ್ತಾರೆ ಕಲಾವಿದರು ಅಂತ ಹೇಳಿ ಈ ಒಂದು ಘಟನೆಯ ಬಗ್ಗೆ ಅಂಡ್ ಮುಂದಕ್ಕೆ ಏನು ಅಂತ ಹೇಳಿ? ಅಂದ್ರೆ ಅದೇ ನಾನು ಹೇಳಿದ್ರೆ ಸರ್ ತಪ್ಪಲ್ಲ ಹೇಳಿದ್ರು. ಅಂದ್ರೆ ಅದು ಹಾಸ್ಯ ಬೇಕು. ಯಾಕಂದ್ರೆ ಯಕ್ಷಗಾನ ಬೆಳಿಗ್ಗೆ ತನಕ ನಿಲ್ಲಿಸ್ಬೇಕು ನಾವು ಕಲಾವಿದರನ್ನು. ಒಂದು 12 ಕೆಲವರು ಬರ್ತಾರೆ, ಅರ್ಧ ಗಂಟೆ 12 ಗಂಟೆ ತನಕ ನೋಡ್ತಾರೆ.
ಒಂದೊಂದು ಚೇಂಜಸ್ ಇದ್ರೆ ಬೆಳೀತಾ ಎಲ್ಲ ಒಂದ್ ಕಡೆ ತಾವು ಯಕ್ಷಗಾನ ಕಲಾವಿದರು ಅದಕ್ಕೋಸ್ಕರ ಕೇಳಿದಾನೆ, ಅವ್ರಿಗೆ ಕೇಳಿದಂತಹ ಪ್ರಶ್ನೆ. ಎಲ್ಲೋ ಒಂದ್ ಕಡೆ ಒಂದು ರಾಜಕೀಯ ಪಕ್ಷ ಮೇಲ್ವರ್ಗಕ್ಕೆ ಹೋಗುತ್ತೆ, ಇನ್ನು ಉಳಿದಂತಹ ರಾಜಕೀಯ ಪಕ್ಷ ಕೆಳವರ್ಗಕ್ಕೆ ಬರುತ್ತೆ. ಒಪ್ಕೊಳ್ತೀರಾ? ಅಪಹಾಸ್ಯಕ್ಕೀಡಾಗ್ತಾ ಇದೆ. ಇಲ್ಲ, ನಿಜವಾಗಿ ಹೇಳ್ತೆ ಏನಂತಂದ್ರೆ, ಒಂದು ತುಣುಕು ಸಿಕ್ಕಿದ್ರೆ ಅದನ್ನೊಂದು ಹಾಸ್ಯ ರೀತಿಯಲ್ಲಿ ಕೊಂಡೋಗೋದ ವಿಷಯ ಅಷ್ಟೇ. ಮತ್ತೊಂದು ಪಕ್ಷವನ್ನು ಕೆಳಗೆ ಮಾಡುದು ಅಂತಲ್ಲ, ಒಂದು ಹಾಸ್ಯ ಅಂದ್ರೆ ಜನರು ನಮ್ಮನ್ನು ಯಾವ ರೀತಿ ಇದು ನೋಡ್ತಾರೆ, ನಮ್ಮ ಹಾಸ್ಯ ಅವರಿಗೆ ಮುಟ್ತದ, ಅದನ್ನೆಲ್ಲ ನೋಡ್ತೀವಿ. ಒಂದು ವೇಳೆ ಬೇಡ ಅಂತ, ಒಂದು ವೇಳೆ ನಾವು ಮಾತಾಡುವುದ್ರಲ್ಲಿ ಆಗಲೇ ತುಂಬಾ ತಪ್ಪಿದ್ರೆ ಆಗಲೇ ಯಕ್ಷಗಾನ ನಿಲ್ಲಿಸ್ತಾರಲ್ಲ ಬೇಡದವರು, ಅಂದ್ರೆ ಅಲ್ಲಿದ್ದವರು. ಆ ರೀತಿ ಪ್ರಸಂಗ ನಡೆದಿದೆ, ನಡೆಯುತ್ತೆ. ಈ ರೀತಿ ಮಾಡಬಾರ್ದು ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಅದೇ ಅವರೊಬ್ರು ಹೇಳಿದ್ರಲ್ಲ, ರಾಜಕೀಯದ ಹೆಸರೊಂದು ಹೇಳ್ಬೋದು. ಸರಿ ಸರಿ, ಬೇರೆ ಬೇರೆ ಇಂಡೈರೆಕ್ಟ್ ಆಗಿ ಮಾಡಬಹುದು ಅಲ್ವಾ? ಓಕೆ ಎಸ್ ಸರ್, ಕೊನೆಯದಾಗಿ ಜಿತೇಂದ್ರ ಕುಂದೇಶ್ ಅವರು ಏನ್ ಹೇಳ್ತೀರಾ ಅಂತ ಹೇಳಿ. ಈಗ ನಮ್ಮಲ್ಲಿ ಏನು ಒಂದು ವರ್ಷದಲ್ಲಿ ಅತ್ಯಂತ ಹೆಚ್ಚು ವಹಿವಾಟು ನಡೆಸುವಂತ 6 ಕೋಟಿಗೂ ಮಿಕ್ಕಿ ವಹಿವಾಟುಗಳಾಗ್ತದೆ ರೂಪಾಯಿ. ಆಮೇಲೆ 3,000 ಜನ ಹವ್ಯಾಸ ಕಲಾವಿದರಿದ್ದಾರೆ, 1,000 ಜನ ಕಲಾವಿದರಿದ್ದಾರೆ, 1,000 ಜನ ವೃತ್ತಿಪರ ಕಲಾವಿದರು, ತಾಳಮದ್ದಲೆ ಕಲಾವಿದರಿದ್ದಾರೆ. ಹಾಗೆ 40 ಮೇಳಗಳು ಇವೆ, ಮತ್ತೆ ಹವ್ಯಾಸಿ ತಂಡಗಳು 100ಕ್ಕೂ ಹೆಚ್ಚಿವೆ, ಡೇರೆ ಮೇಳಗಳಿವೆ, ಸಾವಿರಾರು ಕಲಾವಿದರಿದ್ದಾರೆ. ಇದೇನು ಇದಕ್ಕೆ ಏನು ಇಂಥದ್ರಿಂದ ಅದು ಒಂದು ಏನು ಮಥನಗೊಳಗಾಗಿ ಹೊಸ ಒಂದು ಏನು ಸಣ್ಣ ಸಣ್ಣ ಮಟ್ಟದ ಬದಲಾವಣೆಗಳು ಯಕ್ಷಗಾನ ಹೇಳಿದಾಗೆ ಚೌಕಟ್ಟಿನ ಒಳಗೆ ಇರುವಂತಹ ಯಕ್ಷಗಾನ ಇದು ಅಸಹನೀಯವಾಗಿರುವಂಥದ್ದು ಆಗಬಾರ್ದು. ನಾನು ಹೇಳೋಹಾಗೆ ಈ ಅಶ್ಲೀಲತೆಯನ್ನ ಮತ್ತೆ ಈ ಕುಡಿತವನ್ನ ಪ್ರಚೋದಿಸುವ, ದುಶ್ಚಟಗಳನ್ನು ಪ್ರಚೋದಿಸುವ, ಅಶ್ಲೀಲತೆಯನ್ನು ವಿಜೃಂಭಿಸುವಂತಹ, ಮತ್ತೆ ವೈಯಕ್ತಿಕ ತೇಜೋವಧೆ ಮಾಡುವಂತಹ ಹಾಸ್ಯಗಳು ಏನು, ಮತ್ತೆ ಜಾತಿಗಳ ನಡುವೆ ಏನು ಕೆಟ್ಟದನ್ನು ಮಾಡುವಂಥದ್ದು, ಅದನ್ನು ಹೀಗಳೆಯುವಂಥ ಜಾತಿಯನ್ನ, ಅದನ್ನ ಜಾತಿಯ ಹೆಸರನ್ನು ಹೇಳಿ ಹೀಗಳೆಯುವಂತಹ ಒಂದು ಕೆಲವೊಂದು ಈಗಲೂ ಹಳೆಯ ಒಂದು ಕೆಲವೊಂದು ಆಗಿನ ಕಾಲದಲ್ಲಿ ಸರಿ ಇರ್ಬೋದು, ಈಗ ಒಂದು ಅಪ್ಡೇಟ್ ಆಗಬೇಕಾದಂತ ನನ್ನ ಲೆಕ್ಕದಲ್ಲಿ ನಾನು ನೋಡಿದಾಗ ತುಂಬಾ ಸರಿ ನೋಡಿದಾಗ ನನಗೆ ಅನಿಸ್ತದೆ ಅದನ್ನು ಕಳಪೆ ಹಾಸ್ಯಗಳು ಅಂತ, ಅದನ್ನು ಅಪ್ಡೇಟ್ ಆಗಬೇಕು, ಅದನ್ನು ಯಾರಿಗೂ ನೋವು ಆಗದ ಹಾಗೆ ಅದನ್ನು ಮಾಡಬೇಕು ಅಂತ ನಾನು ಏನು ಕುಡಿತಕ್ಕೆ ಪ್ರಚೋದನೆ ಮಾಡುವಂಥದ್ದು ಹರಕೆ ಮೇಳಗಳಲ್ಲೂ ನೋಡಿದ್ದೇನೆ. ಅಶ್ಲೀಲತೆಯನ್ನ ಇರುವಂತದ್ದು ಅದನ್ನು ನಿಲ್ಲಿಸಬೇಕು. ಮತ್ತೆ ಇಂತಹ ಒಂದು ಏನು ಪ್ರಸಂಗ ಆಧಾರಿತ ಅಂತ ಕೆಲವೊಂದು ಯಾರಿಗೂ ಏನು ಅದರಲ್ಲಿ ನೋವಾಗ್ತದೆ ಅಂತ ಅವರು ಯಾರೂ ಹೇಳಲಿಲ್ಲ. ಅವರು ಏನು ಪ್ರಚಾರಕ್ಕೋಸ್ಕರ ಒಂದು ಕೇಸ್ ಕೊಟ್ಟಿರ್ಬೋದೇ ವಿನಃ ಅಲ್ಲಿ ಕಲಾವಿದರ ಒಂದು ನಿಜವಾಗಿ ಏನೋ ಸಮಸ್ಯೆ ಆಗಲಿ, ಅಲ್ಲಿ ಕಲಾವಿದರಿಂದಾಗಿ ಯಾರಿಗೂ ಏನು ಸಮಸ್ಯೆ ಆಗಲಿಲ್ಲ, ಎಲ್ಲರೂ ಸಂತೋಷದಿಂದ ಇದ್ರು. ಹಾಗಾಗಿ ಇಂತಹ ವಿಷಯಗಳಲ್ಲಿ ವೃಥಾವಾಗಿ ಕಲಾವಿದರನ್ನ ಟಾರ್ಗೆಟ್ ಮಾಡುವಂಥದ್ದು ಕೆಲವೊಂದ್ಸರಿ ನಮ್ಮ ಮೊನ್ನೆ ಯಕ್ಷಧ್ರುವ ಭಟ್ಲ ಸತೀಶ್ ಶೆಟ್ಟಿ ಹೇಳಿದ್ರು, ಒಮ್ಮೆ ಎಲ್ಲ ಫಾರಿನ್ನಲ್ಲಿ ಹೋಗುವಾಗ ಒಂದು ಯಕ್ಷಗಾನವನ್ನು ಮಾಡಿದ್ರಂತೆ, ತುಂಬಾ ಚಪ್ಪಾಳೆ ತಟ್ಟಿದ್ರು. ಆದ್ರೆ ಯಾವುದೋ ಒಂದು ಯಕ್ಷಗಾನ ಹಳೆಯ ಶೈಲಿ ಇರೋದ್ರಿಂದ ಸಮುದಾಯಕ್ಕೆ ನೋವಾಯ್ತು, ಅಷ್ಟು ಜನರ ಮೇಲೆ ಎಲ್ಲಾ ಕಡೆ ಕೇಸ್ ಹಾಕ್ಲಿಕ್ಕೆ ಹೋದ್ರು, ಎಲ್ಲಾ ಕಡೆ. ಕೊನೆಗೆ ಕೈಕಾಲು ಹಿಡಬೇಕಂತ, ಯಾವಾಗ ಚಪ್ಪಾಳೆ ತಟ್ಟಿದ ಕಲಾವಿದರಿಗೆ ಯಾರು ಕೊನೆಗೆ ಇದರಲ್ಲಿ ಇರುವುದಿಲ್ಲ. ಹಾಗಾಗಿ ಕಲಾವಿದರು ಜಾಗೃತರಾಗಿರ್ಬೇಕು. ಆಮೇಲೆ ಅವರು ಒಂದು ಇಂತಹ ಸಂದರ್ಭ ಸಮಸ್ಯೆ ಆದಾಗ ಒಂದು ವಕೀಲರು ಅಥವಾ ಏನು ಅವರಿಗೆ ಹೆಲ್ಪ್ ಮಾಡುವಂತ ಒಂದು ಸಂಘವನ್ನ ಸ್ಥಾಪನೆ ಮಾಡಬೇಕು. ಪದೇ ಪದೇ ಅವರ ಮೇಲೆ ದಾಳಿ ಆಗ್ತಾ ಇದೆ. ಆದ್ರಿಂದ ಕಲಾವಿದರು ಜಾಗೃತರಾಗಿದ್ದುಕೊಂಡು ಒಂದು ಸಂಘಟಿತರಾಗಿದ್ದುಕೊಂಡು ತಮ್ಮ ಆರೋಗ್ಯದ ಕಡೆಗೂ ಗಮನ ಇಟ್ಕೊಂಡು ಏನು ಪದೇ ಪದೇ ಈ ತರ ಒಂದು ಗಮನ ಇಟ್ಕೊಂಡು ಯಕ್ಷಗಾನವನ್ನ ಏನು ವೈಯಕ್ತಿಕ ತೇಜೋವಧೆ ಮಾಡದಾಗೆ ಒಂದು ರಾಜಹಾಸ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಪರವಾಗಿಲ್ಲ, 2ನೇ ಹಾಸ್ಯವನ್ನು ಬಂದ್ಬಿಟ್ಟು 3ನೇ ಹಾಸ್ಯ ಕಳಪೆ ಹಾಸ್ಯವನ್ನ ಮಾಡದೆ ಯಕ್ಷಗಾನವನ್ನ ನಮ್ಮ ಹಳೆಯ ಹಿಂದಿನ ಒಂದು ಸಂಪ್ರದಾಯವನ್ನ, ಆದ ಒಂದು ಗೌರವವನ್ನ, ಪೌರಾಣಿಕ ಒಂದು ನೆಲೆ ಇದೆ, ಧಾರ್ಮಿಕವಾದಂಥ ಭಯಭಕ್ತಿ ಇದೆ, ಅದನ್ನ ಉಳಿಸಿಕೊಂಡು ಯಕ್ಷಗಾನವನ್ನು ಧಾರ್ಮಿಕ ಭಯಭಕ್ತಿ ಉಳಿಸಿಕೊಳ್ಳುವುದೇ ಯಾಕೆ ಅಂತ ಹೇಳಿದ್ರೆ ಆ ಯಕ್ಷಗಾನ ಸಂಸ್ಕೃತಿ ಮುಂದುವರ್ಕೊಂಡು ಈಶ್ವರಿಗೆ ಬರ್ತಾ ಇದೆ. ಇಲ್ಲದಿದ್ರೆ ಧಾರ್ಮಿಕತೆ ಎನ್ನುವಂಥದ್ದು ಇಲ್ಲದಿದ್ರೆ ಅದು ಯಾವಾಗಲೂ ಹಾಳಾಗಿ ಹೋಗ್ತಾ ಇತ್ತು. ಹಾಗಾಗಿ ಆ ಧಾರ್ಮಿಕತೆಯೂ ಕೂಡ ಬೇಕಾಗ್ತದೆ. ಅದನ್ನು ಉಳಿಸ್ಕೊಂಡು ನಮ್ಮ ಕಲಾವಿದರು ಇನ್ನೂ ಮನ್ನಣೆಯನ್ನು ಪಡಬೇಕು. ಪ್ರಸನ್ನ ಶೆಟ್ಟಿ ಬೈಲೂರು ಇದರಲ್ಲಿ ಮಾಡಿದ್ರಲ್ಲಿ ಅಥವಾ ದಿನೇಶ್ ಕೋಡಪದು ಇಂತಹ ಈ ಪ್ರಕರಣದಲ್ಲಿ ಮಾಡಿದ್ದು ನನಗೇನು ತಪ್ಪು ಕಾಣುವುದಿಲ್ಲ. ಹಾಸ್ಯದಲ್ಲಿ ಸ್ವಲ್ಪ ಮೇಲ್ಮಟ್ಟದಲ್ಲದಿರ್ಬೋದು ವಿನಃ. ಓಕೆ ಸರ್, ಎಸ್. ಕೊನೆಯದಾಗಿ ಕುಮಾರ್ ಮಾಲೆಮಾರ್ ಅವರು ಏನು ಹೇಳ್ತೀರಾ ಅಂತ ಹೇಳಿ. ಕೊನೆಯದಾಗಿ ಅದೇ ಒಂದು ಚೌಕಟ್ಟಿನಲ್ಲಿ ಹೋಗ್ಬೇಕು. ಆದ್ರೆ ಹಾಸ್ಯ ಎಲ್ರಿಗೂ ಬೇಕು. ಹಾಸ್ಯ ಕೊಡುವುದನ್ನು ಕೊಡ್ಲೇಬೇಕು. ಕೊಡದಿದ್ರೆ ಜನಗಳು ನೋಡಲ್ಲ, ಯಕ್ಷಗಾನಕ್ಕೆ ಬರುವುದು ಜನ ಕಡಿಮೆ ಆಗ್ತದೆ. ಆದ್ರೆ ಒಂದು ಚೌಕಟ್ಟಂತ ಇರುತ್ತೆ. ಆ ಚೌಕಟ್ಟಿನಲ್ಲಿ ಹೋದ್ರೆ ಒಂದು ಯಕ್ಷಗಾನ ಪರಂಪರೆಯನ್ನು ಉಳಿಸಬಹುದು, ಉಳಿಬೇಕು ಅಂತ ನಮ್ದು ಒಂದು ಆಸೆ. ಯಾಕೆಂದ್ರೆ ನಾವು ಕೂಡ ಒಂದು ಯಕ್ಷಗಾನ ಪ್ರೇಮಿಗಳು.
ಎಸ್ ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಏನು ಯಕ್ಷಗಾನ ಅನ್ನುವಂಥದ್ದು ಕರಾವಳಿಯ ಸಂಸ್ಕೃತಿ, ಆರಾಧನೆ ಇದೆ, ಆಚಾರ ವಿಚಾರ ಇದೆ, ಭಾವನೆ ಇದೆ, ಎಲ್ಲವೂ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಬಂದಂತಹ ಆರೋಪ. ಸೊ ಇದರ ಮಟ್ಟಿಗೆ ನಾವು ಇವತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಹೊರತು ಯಾವುದೇ ರೀತಿಯ ರಾಜಕೀಯ ಪಕ್ಷ ಆಗಿರ್ಬೋದು, ಮುಖಂಡ ಆಗಿರ್ಬೋದು, ಅಪಹಾಸ್ಯ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಗಿಲ್ಲ ಅನ್ನುವಂಥದ್ದು ಹೇಳ್ತಾ, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಗಣ್ಯ ವ್ಯಕ್ತಿಗಳು ವಿಜಿತ್ ಶೆಟ್ಟಿ ಅವರು, ಯಕ್ಷಗಾನ ಕಲಾವಿದರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಚಿತ್ರೇಂದ್ರ ಕುಂದೇಶ್ ಅವರು, ಪತ್ರಕರ್ತರು, ಯಕ್ಷಗಾನ ಕಲಾವಿದರು ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕುಮಾರ್ ಮಾಲೆಮಾರ್ ಅವರು, ಯಕ್ಷಗಾನ ಪ್ರೇಮಿ, ಸಾಮಾಜಿಕ ಕಾರ್ಯಕರ್ತರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಏನು ಎಲ್ಲಿದ್ದೀಯಪ್ಪ ಅನ್ನುವಂತಹ ಟೈಟಲ್ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದ್ವಿ ಇಷ್ಟು ದಿನಗಳಲ್ಲಿ, ವಾಟ್ಸಪ್ಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಆದರೆ ಯಕ್ಷಗಾನಕ್ಕೂ ಕೂಡ ಬಂದಿದೆ, ನಾಟಕಕ್ಕೂ ಕೂಡ ಬಂದಿದೆ. ಆದರೆ ಇದು ಬರಬಾರ್ದು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾರೆ. ಆದರೆ ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ. ಕೆಲವರು ಹೇಳುವ ಪ್ರಕಾರ ಯಕ್ಷಗಾನದಲ್ಲಿ ಇದು ಆಗಬೇಕು ಅನ್ನುವಂಥದ್ದಂದ್ರೆ ಸಾಮಾಜಿಕ ಅಪ್ಡೇಟ್ಗಳು, ಸಮಾಜದಲ್ಲಿ ಏನು ಆಗ್ತಾ ಇದೆ, ಆಗು ಹೋಗುಗಳು ಎಲ್ಲವೂ ಕೂಡ ಬೇಕು. ಆವಾಗ ಮಾತ್ರ ಯಕ್ಷಗಾನ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಕೆಲವರು ಹೇಳ್ತಾ ಇದ್ದಾರೆ ಇದು ಯಕ್ಷಗಾನದಲ್ಲಿ ದೈವಿ ಶಕ್ತಿ ಇದೆ, ದೈವಿಕ ಕಳೆ ಇದೆ, ಈ ರೀತಿ ರಾಜಕೀಯ ಬಳಸಬಾರದು ಅನ್ನುವಂಥದ್ದು. ಇದೆಲ್ಲವೂ ಕೂಡ ಜನತೆಗೆ ಬಿಟ್ಟದ್ದು ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24x7.